ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಹಲ್ಲೆಲೂಯಾ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಗಾಳಿ ಸಮುದ್ರ ನಿಲ್ಲಿಸಿ ಭಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಹಲ್ಲೆಲೂಯಾ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಹಲ್ಲೆಲೂಯಾ, ಆರಾಧನೆ ಯೇಸುವಿಗೆ, ಯೇಸುವೇ, ಆರಾಧನೆ ಯೇಸುವಿಗೆ, ಹಲ್ಲೆಲೂಯಾ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ಶವಲಾದರ ಸಭೆಗೆಲ್ಲರವಲಾದರ ಶಮ ಹಮಾಕಲ್ದರ ಸಬಲಾದರ. ಸ್ವಲ್ಪ ಸಮಯ ಸ್ತೋತ್ರ ಮಾಡೋಣ. ಪವಿತ್ರಾತ್ಮರೇ, ನಿಮ್ಮ ಹತೋಟಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಪ್ರಾಣ ಆತ್ಮ ಶರೀರವನ್ನು ಶುದ್ಧೀಕರಿಸಿರಿ. ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ನಮ್ಮನ್ನು ರೂಪಾಂತರಗೊಳಿಸಿರಿ ಅಪ್ಪ. ವಾಕ್ಯದಲ್ಲಿದೆಯಲ್ಲ, ಓ ಹಳೆಯ ಪಾತ್ರೆಯಲ್ಲಿ ಹೊಸ ದ್ರಾಕ್ಷಾರಸವನ್ನು ಹಾಕುವುದಿಲ್ಲ. ನಮ್ಮನ್ನೇನಾದರ ಶ್ರುತಿಗಳು ನಿಮ್ಮ ಮುಂದೆ ನೋಡ್ತಾ ಇದ್ದಾರಪ್ಪ. ನಮ್ಮನ್ನು ಶುದ್ಧೀಕರಿಸಿ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ನನ್ನನ್ನು ರೂಪಾಂತರಗೊಳಿಸಿರಿ. ನಿಮ್ಮ ನೋಡುವಾಗ ನಿಮ್ಮ ಶಬ್ದ ಇಲ್ಲಿ ಕೇಳುವ ಹಾಗೆ, ನಿಮ್ಮನ್ನು ಅನುಭವಿಸುವ ಹಾಗೆ, ನಿಮ್ಮನ್ನು ನೋಡುವ ಹಾಗೆ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮರೇ, ನೀನು ಮಾತನಾಡು యేసయ్య, ನೀನು ಮಾತನಾಡು ತಂದೆ ಕುಮಾರ ಪವಿತ್ರಾತ್ಮರೇ. ನೀವು ಇಳಿದು ಬಂದು ಈ ವಾರಕ್ಕೆ ನಾವು ಏನು ಮಾತನಾಡಬೇಕು, ಏನು ಕೇಳಿಸಿಕೊಳ್ಳಬೇಕು, ಏನು ನಾವು ಈ ವಾರದಲ್ಲಿ ನಾವು ಗ್ರಹಿಸಿಕೊಂಡು ಹೇಗೆ ಜೀವಿಸಬೇಕು ನೀವು ಕಲಿಸಿಕೊಡು, ನೀವು ಕಾರ್ಯ ಮಾಡು. ನಿಮ್ಮ ಚಿತ್ತಕ್ಕೆ ಎಲ್ಲವನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಎಲ್ಲ ಸ್ತುತಿ ಘನ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಕೂಡಿ ಬಂದಿರೋ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತಿನ ದೇವರ ಸಂದೇಶಕ್ಕೋಸ್ಕರ 1 ಕೊರಿಂಥ್ಯ 12ನೇ ಅಧ್ಯಾಯ 18ನೇ ವಾಕ್ಯ. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಓದಿರೋದು ಈ ಪ್ರಕಾರ. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿತೋಚುವ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಈಗ ನಾವು ಈ ವಾಕ್ಯವನ್ನು ಓದಿದ ತಕ್ಷಣ ನಮಗೆ ಜ್ಞಾಪಕ ಬರೋದೇನೆಂದರೆ, ಅಂಗಗಳು ಅಂದರೆ ನಮ್ಮ ದೇಹದಲ್ಲಿ ಒಂದೊಂದು ಅಂಗವನ್ನು ದೇವರು ಸರಿತೋಚುವ ಪ್ರಕಾರ ಇಟ್ಟಿದ್ದಾರೆ. ಹಾಗಾದರೆ
ಆ ಅಂಗಗಳು ಯಾವುದು, ದೇಹ ಯಾವುದು ಅಂತ ಗೊತ್ತಾಗುತ್ತದೆ. 1 ಕೊರಿಂಥ್ಯ 12ನೇ ಅಧ್ಯಾಯ 12ನೇ ವಾಕ್ಯ ಓದ್ತೀರಾ? ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು. ಆಮೇನ್. ಇದರಲ್ಲಿ ದೇಹ ಯಾವುದು, ಅಂಗಗಳು ಯಾವುದು ಅಂತ ತಿಳಿದು ಬರ್ತಾ ಇದೆ. ಹಾಲೆಲೂಯಾ. ಕಳೆದ ವಾರದಲ್ಲಿ ನಾವು ದೇವರ ಸಂದೇಶದಲ್ಲಿ ನಾವೇನು ಕೇಳಿದ್ವಿ? ಯೇಸು ಕ್ರಿಸ್ತನ ಬರೋಣ. ಯೇಸು ಕ್ರಿಸ್ತನು ಅತಿ ಬೇಗನೆ ಬರಲಿಕ್ಕಿದ್ದಾರೆ, ಅದಕ್ಕೆ ನಡೆಯುವಂಥ ಸೂಚನೆಗಳೆಲ್ಲ ಆಗಿದೆ ಅಂತ ನಾವು ಕೇಳಿದ ಮೇಲೆ ಈ ವಾರದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ಬರೋಣ ಹತ್ತಿರವಾಗಿದೆ. ನನ್ನ ಬರೋಣ ಹತ್ತಿರವಾಗಿರುವಾಗ ನನ್ನ ದೇಹದಲ್ಲಿ ಅಂಗಗಳಾಗಿರುವ ನೀವು ಹೇಗಿದ್ದೀರಾ? ನಾವು ಕೇಳ್ಬೋದು, ನಾವು ದೇವರ ದೇಹದಲ್ಲಿ ಹೇಗೆ ಅಂಗವಾಗಿದ್ದೇವೆ? ನಾವು ನೋಡುವಾಗ ನಾವು ಸಭೆಗೆ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ದೇವರಲ್ಲಿ ಐಕ್ಯವಾಗಿರ್ತೇವೆ, ದೇವರ ಜೊತೆ ನಡೀತೇವೆ, ಅನೇಕ ವಿಷಯಗಳು ನಾವು ಮಾಡಬೇಕಾದ್ರೂ ಒಂದು ಕ್ವೆಶ್ಚನ್ ನಮಗಿರುತ್ತೆ, ಅವ್ರನ್ನ ದೇವರು ಉಪಯೋಗಿಸ್ತಾರೆ, ಇವ್ರನ್ನ ದೇವರು ಉಪಯೋಗಿಸ್ತಾರೆ, ಅವರಿಗೆ ಚೆನ್ನಾಗಿ ಪ್ರೇಯರ್ ಬರುತ್ತೆ, ಇವರಿಗೆ ದರ್ಶನ ಬರುತ್ತೆ, ಅವರಿಗೆ ಆಶೀರ್ವಾದ ಇದೆ, ಇವರಿಗೆ ಆಶೀರ್ವಾದ ಇದೆ, ನನಗೆ ಯಾಕೆ ಏನೂ ಇಲ್ಲ. ಕಂಪ್ಯಾರಿಷನ್ ಚರ್ಚಲ್ಲಿ ಜಾಸ್ತಿ ಇದೆ. ಅವ್ರನ್ನ ನೋಡಿ ಅವರಿಗೆ ಅಭಿವೃದ್ಧಿ, ಇವರಿಗೆ ಅಭಿವೃದ್ಧಿ, ಅವರಿಗೆ ಆಶೀರ್ವಾದ, ಇವರಿಗೆ ಆಶೀರ್ವಾದ, ನನಗೇನೂ ಇಲ್ಲ, ನಾನು ಇಷ್ಟು ಕಾಲ ಚರ್ಚಿಗೆ ಬಂದು ನನಗೇನಿಲ್ಲ, ಆ ಚರ್ಚಿಗೆ ಹೋದರೆ ಬಿಡುಗಡೆ ಆಗುತ್ತೆ, ಆ ಚರ್ಚಲ್ಲಿ ಸೌಖ್ಯವಾಗ್ತಿದೆ, ನಾವು ಚರ್ಚಲ್ಲಿ ಬರ್ತಾ ಇದ್ದೀವಿ, ಒಂದೊಂದು ಆಶೀರ್ವಾದ ಇಲ್ಲ 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 ಅನ್ನೋದು ಜಾಸ್ತಿ ಹೊರತು ಇದೆ 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 ಅನ್ನೋದು ನಮ್ಮಲ್ಲಿ ಬಹಳ ಕಮ್ಮಿ. ಆದರೆ ದೇವರು ಹೇಳ್ತಾ ಇದ್ದಾರೆ 18ನೇ ವಾಕ್ಯದಲ್ಲಿ, ಅಂಗಗಳಿಗೆ ಪ್ರತಿಯೊಂದನ್ನು ತನಗೆ ಸರಿ ತೋಚುವ ಪ್ರಕಾರ, ವಾಕ್ಯದಲ್ಲಿ ಹೇಳ್ತಾ ಇದೆ, ತನಗೆ ಸರಿ ತೋಚುವ ಪ್ರಕಾರ ಏನ್ ಮಾಡಿದ್ದಾರೆ? ದೇಹದೊಳಗೆ ಇಟ್ಟಿದ್ದಾರೆ. ಈ ಸಭೆಯಲ್ಲಿ ಬಂದಿರುವ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ಅಂಗಗಳಾಗಿರುವಾಗ ಅವರವರಿಗೆ ತಕ್ಕ ಕೆಲಸದಲ್ಲಿ ದೇವರವರನ್ನು ಇಟ್ಟಿರೋದು. ನಂಬುವವರೆಲ್ಲ ಶಬ್ದವಾಗಿ ಹಾಲೆಲೂಯಾ. ಈ ಸಭೆಗೆ ಒಬ್ಬರು ಬಂದಿದ್ರು ಕೂಡ, ಇಬ್ಬರು ಬಂದಿದ್ರು ಕೂಡ, ಒಂದು ಚಿಕ್ಕ ಮಗು ಆಗಿದ್ರು ಕೂಡ, ದೊಡ್ಡ ವಯಸ್ಸಾದ ವ್ಯಕ್ತಿ ಆಗಿದ್ರು ಕೂಡ, ನನಗೆ ಈ ಸಭೆಯಲ್ಲಿ ಏನು ಪಾಲಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಈ ಸಭೆಯಲ್ಲಿ ನಿಮ್ಮನ್ನು ತಂದು ಇಟ್ಟಿದರೆ ನಿಮಗೆ ವಿಶಿಷ್ಟವಾದ ಒಂದು ಕೆಲಸ ಕೊಟ್ಟೆ ನಿಮ್ಮನ್ನು ಈ ಸಭೆಯಲ್ಲಿ ಇಟ್ಟಿರೋದು. ಆಮೇನ್, ಆಮೇನ್. ಹಾಗಾದರೆ ನಾವು ಕೇಳ್ಬೋದು, ನನಗೆ ಕೊಟ್ಟಿರೋ ಕೆಲಸ ಏನು? ನಾನು ಚರ್ಚಿಗೆ ಬರ್ತೀನಿ, ಪ್ರೇಯರ್ ಮಾಡ್ತೀನಿ, ಹೋಗ್ತೀನಿ, ನನಗೆ ಬೇರೆ ಏನು ಕೆಲಸ ಇಲ್ಲ. ವಾರ ಬಂದರೆ ಸಂಡೇ ಬರ್ತೀನಿ, ಪ್ರೇಯರ್ ಮಾಡ್ತೀನಿ, ಹೋಗ್ತೀನಿ, ನನಗೇನು ಕೆಲಸ ಇದೆ ಚರ್ಚಲ್ಲಿ? ಅದಕ್ಕೆ 1 ಕೊರಿಂಥ್ಯ 12:23-26 ಮತ್ತು ನಾವು ದೇಹದಲ್ಲಿ ಅಲ್ಪಮಾನವುಳ್ಳವುಗಳೆಂದೆಣಿಸುವ ಭಾಗಗಳಿಗೆ ಉಡುಗೆಯಿಂದ ಹೆಚ್ಚಾದ ಮಾನವನ್ನು ಕೊಡುವುದುಂಟಲ್ಲ, ಹೀಗೆ ಅಂದವಿಲ್ಲದ ಅಂಗಗಳಿಗೆ ಹೆಚ್ಚಾದ ಅಂದ ಉಂಟಾಗುತ್ತದೆ. ಅಂದವುಳ್ಳ ಅಂಗಗಳಿಗೆ ಏನೂ ಅವಶ್ಯವಿಲ್ಲ. ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆಯುಳ್ಳದ್ದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತದೆ. ಹಾಗೆ 27-31 ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಅಪೋಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಅಪೋಸ್ತಲರೋ, ಎಲ್ಲರೂ ಪ್ರವಾದಿಗಳೋ, ಎಲ್ಲರೂ ಉಪದೇಶಕರೋ, ಎಲ್ಲರೂ ಮಹತ್ಕಾರ್ಯಗಳನ್ನು ಮಾಡುವವರೋ, ರೋಗ ವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟೋ? ಎಲ್ಲರೂ ವಾಣಿಗಳನ್ನಾಡುವವರೋ? ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿಯುಂಟೋ? ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ. ಹಲ್ಲೆಲೂಯಾ.
ಈ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ 23ರಿಂದ 26 ಗಂಟೆ ಒಂದೊಂದು ಅಂಗಗಳಿಗೂ ದೇವರು ಒಂದೊಂದು ಕೆಲಸ ಕೊಟ್ಟಿದ್ದಾರೆ. ಕಮ್ಮಿಯಾದ ಕೊರತೆ ಇರುವ ಅಂಗವನ್ನು ದೇವರು ಅಂದವಾಗಿ ಚಂದವಾಗಿ ಕೆಲವೊಮ್ಮೆ ರೂಪಿಸ್ತಾರೆ. ಆಮೇಲೆ ಕೊರತೆ ಇರುವ ಅಂಗಗಳನ್ನು ಅಂದವಾಗಿ ಚಂದವಾಗಿ ರೂಪಿಸ್ತಾರೆ. ಅದೇ ರೀತಿಯಾಗಿ ನಾವು ಏನು ಕೇಳಿಕೊಂಡು ಬಂದಿದೆ ಅಂದರೆ, ನಮಗಿರುವ ಕೆಲಸ ಏನು, ಸಭೆಯಲ್ಲಿ ನಮಗಿರುವ ಕೆಲಸ ಏನು ಅಂದರೆ, ನಾವು ಅದರ ಮೇಲ್ಪಟ್ಟ 12ನೇ ಅಧ್ಯಾಯ ಪ್ರಾರಂಭದಿಂದ ನೋಡುವಾಗ ಪೌಲಪೋಸ್ತಲನು ಕೊರಿಂಥಿಯನ್ ಸಭೆಗೆ ಹೇಳ್ತಾ ಇದ್ದಾರೆ, ಒಬ್ಬರಿಗೆ ಪ್ರವಾದನೆ ವರ, ಅಭಿಷೇಕಗಳು, 9 ವರಗಳ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ವರಗಳಿದೆ. ಆದರೆ ದೇವರ ಶರೀರವಾಗಿರುವ ಸಭೆಗೆ ಸಭಾದಲ್ಲಿರುವ ಒಂದೊಂದು ಜನರಿಗೂ ಒಂದೊಂದು ಕೃಪಾವರಗಳನ್ನು ದೇವರು ಕೊಡುತ್ತಾರೆ. ಒಂದೊಂದು ಕೃಪಾವರಗಳು ಕೊಡುವಾಗ ಅವರು ಒಂದೊಂದು ರೀತಿಯಾಗಿ ಅದನ್ನು ಉಪಯೋಗಿಸಬಹುದು. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಪ್ರಾರ್ಥನೆ ವರ ಇರುತ್ತೆ, ಕೆಲವೊಬ್ಬರಿಗೆ ದರ್ಶನ ಬರೋ ವರ ಇರುತ್ತೆ, ಕೆಲವೊಬ್ಬರಿಗೆ ಉಪಕಾರ ಮಾಡುವ ವರ ಇರುತ್ತೆ, ಸಭಾ ಕೆಲಸಗಳಲ್ಲಿ ಪಾಲ್ಗೊಳ್ಳುವ ವರಗಳಿರುತ್ತೆ. ಆದರೆ ಯಾವುದು ಕಡಿಮೆಯಲ್ಲ, ಯಾವುದು ಮೇಲಲ್ಲ, ಎಲ್ಲ ಸರಿಸಮವಾಗಿರುತ್ತೆ. ಆದರೆ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಒಬ್ಬೊಬ್ಬರಿಗಿರುವ ವರಗಳನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ನಾವೇನು ಮಾಡ್ತೀವಿ, ನಾನು ಚರ್ಚಿಗೆ ಬರ್ತೀನಿ, ಪ್ರೇಯರ್ ಮಾಡ್ತೀನಿ, ಹೋಗ್ತೀನಿ, ಆ ಸಿಸ್ಟರ್ಗೆ ಪ್ರೇಯರ್ ಮಾಡೋ ವರ ಇದೆ, ಆ ಬ್ರದರ್ಗೆ ಆರಾಧನೆ ಮಾಡೋ ವರ ಇದೆ, ಆ ಬ್ರದರ್ ಪ್ರೇಯರ್ ಮಾಡಿದಾಗ ಬಿಡುಗಡೆ ಆಗುತ್ತೆ, ಆ ಸಿಸ್ಟರ್ ಪ್ರೇಯರ್ ಮಾಡಿದಾಗ ಬಿಡುಗಡೆ ಆಗುತ್ತೆ, ಅವ್ರಿಗೆ ಪ್ರಸಂಗ ಮಾಡಲಿಕ್ಕಾಗುತ್ತೆ, ಇವ್ರು ಪ್ರಸಂಗ ಮಾಡ್ತಾರೆ, ನನಗೇನು ವರ ಇಲ್ಲ, ನನಗೇನು ಕೃಪೆ ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ. ಆದರೆ ಕರ್ತನ ಬರೋಣ ಬಹಳ ಹತ್ತಿರವಾಗಿರುವಾಗ ನಾವೇನು ಮಾಡಬೇಕು, ದೇವರ ಬರೋಣಕ್ಕೆ ಮುಂಚಿತವಾಗಿ ಕೊಟ್ಟಿರೋ ವರಗಳನ್ನು ಉಪಯೋಗಿಸಬೇಕು. ಅದಕ್ಕೆ ಒಂದು 4 ಎಕ್ಸಾಂಪಲ್ ಬೈಬಲಿಂದ ತೆಗೆದ ಮೇಲೆ ನಾವು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಹೋಗೋಣ. ಮೊದಲನೇದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ, ದಾವೀದನು. ಆಮೇನ್. ದಾವೀದನ ಬಗ್ಗೆ ಗೊತ್ತಿಲ್ಲದ ಯಾರೂ ಇರಲ್ಲ, ಹೊಸದಾಗಿ ಬಂದಿರೋರಿಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಎಲ್ಲರಿಗೂ ಗೊತ್ತಿರೋ ಒಬ್ಬ ವ್ಯಕ್ತಿ ಯಾರು? ದಾವೀದನು. ದಾವೀದನಿಗೆ ದೇವರ ಆಶೀರ್ವಾದ ಮಾಡುವುದು, ಅಭಿಷೇಕ ಮಾಡುವುದು, ದಾವೀದನ ಹಿನ್ನೆಲೆ ಏನು ಅಂತ ಗೊತ್ತಾಗುತ್ತೆ. 1 ಸಾಮುವೇಲ 16ನೇ ಅಧ್ಯಾಯ 11ನೇ ವಾಕ್ಯ. ನಂತರ ಸಾಮುವೇಲನು ಇಷಾಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು, ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಆ ವಾಕ್ಯದಲ್ಲಿ ಏನಿದೆ? ನಿನ್ನ ಮಕ್ಕಳಲ್ಲಿ ಇಷ್ಟೇನಾ ಅಂತ ಕೇಳುವಾಗ, ಇಲ್ಲ, ಒಬ್ಬನಿದ್ದಾನೆ, ಅವನೇನು ಮಾಡ್ತಾ ಇದ್ದಾನೆ? ಕುರಿ ಮೇಯಿಸ್ತಾ ಇದ್ದಾನೆ, ಕುರಿ ಮೇಯಿಸುವ ಒಬ್ಬ ಮಗನಿದ್ದಾನೆ. ಆದರೆ ನಾವು ದಾವೀದನ ಬಗ್ಗೆ ನಾವು ಕೇಳಿದ್ದೇವೆ. ದಾವೀದನು ಯಾರಾಗಿದ್ದನು? ಕುರಿ ಮೇಯಿಸುವ ವ್ಯಕ್ತಿಯಾಗಿದ್ದರು. ಅವನೇನು ಮಾಡ್ತಾ ಇದ್ದ? ಕಿನ್ನರಿಗಳಿಂದ ದೇವರನ್ನು ಆರಾಧಿಸ್ತಾ ಸ್ತುತಿಸ್ತಾ, ಕಾಡಲ್ಲಿ, ಅಡವಿಯಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ ಅವನಿಗೆ ಗೊತ್ತಿದ್ದಿತ್ತು ಒಬ್ಬರೇ ಒಬ್ಬರು ದೇವರು. ಅವನಿಗಿರೋ ಕೆಲಸ ಕುರಿ ಮೇಯಿಸೋದು. ಆದ್ರೆ ಅವನು ಮಾಡ್ತಿದ್ದೇನು? ದೇವಾರಾಧನೆ. ಹಲ್ಲೆಲೂಯಾ. ನಾವೇನು ಮಾಡ್ತಾ ಇದ್ದೀವಿ? ಚರ್ಚಲ್ಲಿ ಒಂದು ಚಿಕ್ಕ ಕೆಲಸ ಆದ್ರೂ, ಒಂದು ಗುಡಿಸುವ ಕೆಲಸನ ಆರಾಧನೆ ಮಾಡಿದರೆ ರಾಜನನ್ನಾಗಿ ಮಾಡ್ತಾರೆ. ಈಶಾಯನಿಗೆ 7 ಮಂದಿ ಮಕ್ಕಳಿದ್ರು, 7 ಮಂದಿ ಸೈನಿಕರಾಗಿರ್ತಾರೆ. ಆದರೆ ದೇವರು ಬಂದು ಒಂದು ವಾಕ್ಯ ನಾವು ನೋಡ್ಬೋದು, 1 ಸಾಮುವೇಲ 16ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ. ನಾವು ಒಂದು ಸಾರಿ ಓದ್ತೀರಾ? 1 ಸಾಮುವೇಲ 16ನೇ ಅಧ್ಯಾಯ 7ನೇ ವಾಕ್ಯ. ಆದರೆ ಯೆಹೋವನು ಸಾಮುವೇಲನಿಗೆ, ನೀನು ಅವನ ಚಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಎಂದು ಅಂದನು. ಹಲ್ಲೆಲೂಯಾ. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಸಾಮುವೇಲನು ಅಭಿಷೇಕ ಮಾಡಲಿಕ್ಕೆ ಹೋದಾಗ, ಈಶಾಯನ ಮನೆಗೆ ಹೋದಾಗ ಅವನ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಉದ್ದ, ಹೈಟ್, ವೆಯ್ಟ್ ಆಗಿರೋ 7 ಮಕ್ಕಳನ್ನ ಮುಂದೆ ಬರ್ತಾರೆ. ಫಸ್ಟ್ ಬಂದಾಗ ದೇವರ ಹತ್ರ ಕೇಳ್ತಾರೆ, ಸಾಮುವೇಲನ, ದೇವರೇ ಇವನೇನಾ? ದೇವ್ರು ಹೇಳ್ತಾರೆ, ನೋ. ಆಮೇಲೆ ಹೇಳ್ತಾರೆ, ನೀನು ಮನುಷ್ಯನ ಥರ ನಾನಲ್ಲ, ಹೃದಯವನ್ನು ನೋಡುವ ದೇವರು. ನಮ್ಮಲ್ಲಿರುವ ಒಂದು ಕೊರತೆ ಏನಂದರೆ, ನಮಗೆ ಅಭಿಷೇಕ ಇದೆ, ಪ್ರಾರ್ಥನೆ ಇದೆ, ಪ್ರಾರ್ಥನಾ ವಾರ ಇದೆ, ನಮಗೆ ಕೃಪೆಗಳೆಲ್ಲ ಇದೆ. ನಾವೇನು ಮಾಡ್ತೀವಿ? ಮನುಷ್ಯನನ್ನು ಮೆಚ್ಚಿಸಲಿಕ್ಕೆ ನೋಡ್ತಾ ಇವಿ. ಅಯ್ಯೋ, ನನಗೆ
ನಾನು ಪ್ರೇಯರ್ ಮಾಡಿದ್ರೆ ಚರ್ಚಲ್ಲಿರೋರೆಲ್ಲ ಏನು ಅಂದ್ಕೊಳ್ತಾರೆ, ನಾನು ಪ್ರೇಯರ್ ಮಾಡಿದ್ರೆ ಆ ಬ್ರದರ್ ಆ ಸಿಸ್ಟರ್ ನಗದು ಬಿಡ್ತಾರೆ, ನಾನು ಹಾಡಾಡಿದ್ರೆ ಅವ್ರು ಮಾಡ್ತಾರೆ, ನಾನು ಕೈ ಎತ್ತಿದ್ರೆ ಇವ್ರು ನೋಡ್ತಾರೆ. ಅದೇ ನಮ್ಮ ಕೊರತೆ. ದಾವೀದನೇನು ಮಾಡ್ತಾನೆ? ದೇವರು ಹೇಳ್ತಾರೆ, ನಾನು ಮನುಷ್ಯನ ಥರ ಅಲ್ಲ, ನಾನು ಹೃದಯವನ್ನು ನೋಡುವ ದೇವರಾಗಿದ್ದಾರೆ. ಅದಕ್ಕೆ ಹೃದಯವನ್ನು ನೋಡಿ ಒಂದು ವ್ಯಕ್ತಿಯನ್ನು ಕರ್ಕೊಂಬರ್ತಾರೆ, ದಾವೀದನನ್ನು ಕರ್ಕೊಳ್ಳಿಕ್ಕೆ ಅವನಿಗೆ ಇದ್ದದ ಕ್ವಾಲಿಫಿಕೇಶನ್ ಏನು? ಅವನ ಅಡವಿಯಲ್ಲಿದ್ದ. ಮಳೆಯಾಗಲಿ ಚಳಿಯಾಗಲಿ ಕಾಡಾಗಲಿ ಅಡವಿಯಲ್ಲಿ ಇರಬೇಕಾದ್ರೆ ಕುರಿ ಮೇಯಿಸೋರು ಅನೇಕರು ಹೋಗ್ತಾ ಇರ್ಬೋದು. ಹುಡುಗ ಏನು ಹಿಂಗೆ ಕುತ್ಕೊಂಡು ಕಿನ್ನರಿ ಬಾರಿಸ್ಕೊಂಡು ಕೂತಿದ್ದಾನೆ, ಕುರಿ ಮೇಯಿಸೋ ಕೆಲಸ ತಾನೇ ಇವನಿಗೆ. ಎಷ್ಟೋ ಜನ ಆಡ್ಕೊಂಡು ಹೋಗಿರ್ಬೋದು, ಎಷ್ಟೋ ಜನ ಹೇಳಿರ್ಬೋದು, ಇವನಿಗೆ ಏನು ಕೆಲಸ ಇದೆಯಪ್ಪ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಬಂದು ಕುರಿ ಮೇಯಿಸ್ಕೊಂಡು ಕೂತಿದ್ದಾನೆ, ಇವನು ಅಣ್ಣಂದಿರೆಲ್ಲ ಎಷ್ಟು ಸೈನಿಕರಾಗಿದ್ದಾರೆ, ಪಾಪ ಇವನಿಗೆ ಏನು ಕಷ್ಟ ಬಂದಿತ್ತು, ಇವನ ಹಣೆ ಬರ ನೋಡು ಹೀಗೆ ಅಂತ ಅನೇಕರು ದಾರಿಯಲ್ಲಿ ಹೋಗೋರು ಹೇಳಿರ್ಬೋದು. ಆದರೆ ಅವನು ಅದೇನು ಕೇರ್ ಮಾಡದೆ ಕೊಟ್ಟ ಕುರಿ ಮೇಯಿಸುವ ಕೆಲಸ ಆಗಿದ್ರು. ಯೇಸುವೇ ನಿನಗೆ ಸ್ತೋತ್ರ, ಯೇಸುವೇ ನೀನೇ ನನ್ನ ದೇವರು, ತಂದೆಯಾದ ದೇವರೇ ನಾನು ನಿನ್ನನ್ನು ಆರಾಧಿಸ್ತಾ ಇದ್ದೇನೆ, ನೀನೇ ಸಾಕು ಅಂತ ಆರಾಧಿಸುವಾಗ ದೇವರು ಬಲಿಷ್ಠರು ಶಕ್ತರು ಆಗಿರುವ 7 ಮಂದಿಯನ್ನು ಬಿಟ್ಟು ಏನಕ್ಕೂ ಬಾರದ ಒಂದು ಕುರಿ ಮೇಯಿಸುವನನ್ನು ರಾಜನಾಗಿ ಮಾಡ್ತಾರೆ. ಈ ವಾಕ್ಯ ನಮಗೆ ಗೊತ್ತು, ಆದರೆ ನಮ್ಮಲ್ಲಿ ಅದು ಇವತ್ತು ಕಾರ್ಯರೂಪಕ್ಕೆ ಬರಬೇಕು. ನಾವು ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ನೋಡಬೇಡಿ, ನಿನ್ನ ಅಂತರಂಗವನ್ನು ನೋಡುವ ಯೆಹೋವನನ್ನು ಮೆಚ್ಚಿಸಲಿಕ್ಕೆ ನೋಡು. ನಾವು ಚಿಕ್ಕ ಪ್ರಾರ್ಥನೆ ಬರ್ತಿದೆಯಾ, ಶಬ್ದವಾಗಿ ಪ್ರಾರ್ಥಿಸು, ಅದು ನಿನ್ನ ಕೆಲಸ ಆಗಿದೆ. ಈ ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಅಂಗಗಳಿಗೂ, ಚಿಕ್ಕ ಅಂಗವಾಗಿದ್ರು ದೊಡ್ಡ ಅಂಗವಾಗಿದ್ರು, ಅದಕ್ಕೆ ಅದರದರ ಕೆಲಸ ದೇವರು ಕೊಟ್ಟಿದ್ದಾರೆ ಎಂದು ವಾಕ್ಯ ಹೇಳ್ತಾ ಇದೆ. ನಮಗೆ ದೇವರು ಕೆಲಸ ಕೊಟ್ಟಿದ್ರೆ ನಾವೇನು ಮಾಡಬೇಕು? ಒಂದು ಚರ್ಚ್ ಗುಡಿಸೋ ಕೆಲಸನ ಅದು ಆರಾಧಿಸ್ತಾ ಮಾಡಿದ್ರೆ ನಾಳಿನ ದಿವಸ ಅದು ದೇವರು ಎಲ್ಲರಿಗಿಂತ ಶ್ರೇಷ್ಠರನ್ನಾಗಿ ದೇವರು ಮಾಡ್ತಾರೆ. ಒಂದೊಂದು ವಾರ ಬಂದು ಒಂದೊಂದು ಕೆಲಸ, ಅಡಿಗೆ ಮಾಡೋ ಕೆಲಸನ ಆರಾಧನೆ ಮಾಡಿ ಅಲ್ಲಿ ಅಯ್ಯೋ ನಾನೊಬ್ಳೇ ಯಾವಾಗಲೂ ಅಡುಗೆ, ಅಯ್ಯೋ ನಾನೊಬ್ಬನೇ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಗುಣಗುಟ್ಟಬೇಡಿ. ಆರಾಧನೆ ಮಾಡಿ ಆರಾಧನೆಯಲ್ಲಿ ದೇವರನ್ನು ಸ್ತುತಿಸ್ತಾ, ದೇವರೇ ಈ ಕೆಲಸ ಆದರೂ ನಿನ್ನ ಆಲಯದಲ್ಲಿ ಮಾಡಲಿಕ್ಕೆ ಕೊಟ್ಟಲ್ಲ ಅಂತ ಹೇಳಿ ಪ್ರಾರ್ಥಿಸಿದ್ರೆ ಅಲ್ಲಿ ದೇವರು ಇಳಿತಾರೆ, ಅಲ್ಲಿ ಮಹತ್ ಕಾರ್ಯ ಮಾಡ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಒಂದು ಸ್ಟೋರಿ ಅನೇಕ ಬಾರಿ ಸಭೆಯಲ್ಲಿದೆ. ಒಂದು ಯೌವನಸ್ಥನು ದೇವರ ಸೇವೆಗೋಸ್ಕರ ಸಮರ್ಪಿಸಿದ ನಂತರ ದೇವರ ಸೇವೆಗೋಸ್ಕರ ಹೋಗ್ತಾ ಇದ್ದಾನೆ. ದೇವರ ಸೇವೆಗೆ ಮಾಡಬೇಕಂತಂದು ಪಾಸ್ಟರ್ ಹತ್ರ ಹೋಗಿ ಹೇಳ್ತಾನೆ, ಪಾಸ್ಟರ್ ನಾನು ದೇವರ ಸೇವೆಗೆ ಸಮರ್ಪಿಸಿದ್ದೇನೆ, ನನಗೆ ದೇವರ ಸೇವೆ ಮಾಡಬೇಕು, ನಾನು ಮನೆ ಬಿಟ್ಟು ಬಂದಿದ್ದೇನೆ ಅಂತ. ಆವಾಗ ಪಾಸ್ಟರ್ ಹತ್ರ ಪಾಸ್ಟರ್ ಕೇಳ್ತಾರೆ, ಸರಿ ಏನಾದರೂ ಕೆಲಸ ಇದ್ರೆ ಮಾಡ್ತೀಯಾ? ಚರ್ಚಲ್ಲಿ ಏನೇ ಕೆಲಸ ಇದ್ರೂ ನಾನು ಮಾಡ್ತೀನಿ, ನಾನು ದೇವ್ರ ಸೇವೆಗೆ ಬಂದಿರೋದು. ಹಾಗಾದರೆ ವಾರ ಚರ್ಚಲ್ಲಿ ಬರೋರ ಶೂ ಪಾಲಿಷ್ ಮಾಡು, ಇದೇ ನಿನ್ನ ಕೆಲಸ. ವಾರ ಯಾರ್ಯಾರು ಬರ್ತಾರೋ ಅವ್ರ ಶೂ ಎಲ್ಲ ಪಾಲಿಷ್ ಮಾಡಬೇಕು. ಆ ಕೆಲಸ ಚರ್ಚಲ್ಲಿ ಒಳಗೆ ಪಾಸ್ಟರ್ ಪ್ರಸಂಗ ಮಾಡ್ತಾ ಇದ್ದಾರೆ. ಬೈಬಲ್ ಕಾಲೇಜ್ ಓದಿ ಮುಗಿದು ಬಂದಿರೋ ಹುಡುಗಗೆ ಕೊಟ್ಟಿರೋ ಕೆಲಸ ಏನು? ಶೂ ಪಾಲಿಷ್ ಮಾಡೋ ಕೆಲಸ. ಆದರೆ ಅದನ್ನು ಯಾವುದೇ ಒಂದು ಗುಣಗುಟ್ಟುವಿಕೆ ಇಲ್ಲದೆ, ಅಯ್ಯೋ ನಾನು ದೇವ್ರ ಸೇವೆಗೋಸ್ಕರ ದೇವರೇ ನಿನ್ನ ಕರೆದ್ಬಿಟ್ಟು ನನಗೆ ಶೂ ಪಾಲಿಷ್ ಮಾಡೋ ಸೇವೆನ ಕೊಟ್ಟಿರೋದು ಅಂತ ಕೇಳಿದೆ, ಅದನ್ನು ನಿಷ್ಠೆಯಿಂದಲೂ ಭಯಭಕ್ತಿಯಿಂದಲೂ ದೇವಾರಾಧನೆ ಮಾಡಿದಾಗ ಅವನ ಒಂದು ಪ್ರಸಂಗದಲ್ಲಿ ಇಡೀ ಜಗತ್ತೇ ನಡುಗುವಂಥ ಪ್ರಸಂಗ ಅವನಿಗೆ ಸಿಕ್ಕಿತು. ಹಾಗಾದರೆ ನಾವು ನಮಗೆ ಕೊಟ್ಟಿರೋ ಕೆಲಸದಲ್ಲಿ ನಿಷ್ಠೆಯಿಂದಲೂ ಭಯಭಕ್ತಿಯಿಂದಲೂ ಮಾಡ್ತಾ ಇದ್ದೀವಾ, ಇಲ್ಲ ಗುಣಗುಟ್ಟುತ್ತಾ ಇದ್ದೀವಾ? ದೇವರು ಚರ್ಚಿಗೆ ಬರ್ತೀವಿ, ಪ್ರೇಯರ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಶೋಧನೆ ಮೇಲೆ ಶೋಧನೆ. ದಾವೀದನು ದೇವಾರಾಧನೆ ಮಾಡ್ತಾ ಇದ್ದ ಅಲ್ವಾ? ಅವನ ಆರಾಧನೆ ಮಾಡಿದ 1 ವರ್ಷದಲ್ಲಿ ಅವನ ಅರಸನಾಗಿಲ್ಲ, ಆರಾಧನೆ ಮಾಡಿದ 2 ವರ್ಷದಲ್ಲಿ ಅರಸನಾಗಿಲ್ಲ, ಅನೇಕ ವರ್ಷಗಳ ಆರಾಧನೆ ಮಾಡಿದಾಗಲೇ ಅರಸನಾಗಿದ್ದು. ನಮಗೆ ಪೇಷನ್ಸ್ ಇಲ್ಲ. ನಾವು 1 ವರ್ಷ ಆರಾಧನೆ ಮಾಡಿ ದೇವರಲ್ಲಿ ಎಲ್ಲ ಪ್ರೇಯರಲ್ಲಿ ಭಯಭಕ್ತಿಯಿಂದ ಬಂದ ಮೇಲೆ ನಾವೇನು ಹೇಳ್ತೀವಿ? ಅಬ್ರಹಾಮನ ಆಶೀರ್ವಾದ ಪ್ರಸಂಗ ಮಾಡಿದ್ದಾರೆ, ನನಗೆ ಅಬ್ರಹಾಮನ ಆಶೀರ್ವಾದ ಸಿಕ್ಕಿಲ್ಲ ಅಂತ ಹೇಳಿ ಗುಣಗುಟ್ಟುತ್ತೀವಿ. ಆದರೆ ದಾವೀದನ ಹಾಗಲ್ಲ. ಅವನ ಅಣ್ಣಂದಿರೆಲ್ಲ ಏನು ಮಾಡ್ತಾ ಇದ್ದಾರೆ? ಸೈನಿಕರು. ಇವನಿಗೆ ಏನು ಬಾರದ ಒಂದು ಕುರಿ ಮೇಯಿಸುವ ಕೆಲಸ,
ಆದರೆ ಅದನ್ನು ಭಕ್ತಿಯಿಂದಲೂ ನಿಷ್ಠೆಯಿಂದಲೂ ಮಾಡ್ತಾ ಇದ್ದ. ಆಗ ದೇವರು ಇಳಿದು ಬಂದರು. ಸಭೆಯಲ್ಲಿ ನಮಗೂ ಒಂದು ಚಿಕ್ಕ ಕೆಲಸ ಆಗಿದ್ರು. ಭಕ್ತಿಯಿಂದಲೂ ನಿಷ್ಠೆಯಿಂದಲೂ ದೇವರೇ ನನಗೆ ಈ ಕೆಲಸ ಕೊಟ್ಟಿದ್ದೀರಾ, ಅದಕ್ಕೆ ಈ ಕೆಲಸ ಆದರೂ ನನಗೆ ಕೊಟ್ರಲ್ಲ ಅಂತ ಭಯಭಕ್ತಿಯಿಂದ ಮಾಡುವಾಗ ನಿನ್ನಲ್ಲಿರುವ ಅಭಿಷೇಕ ಹೆಚ್ಚುತ್ತೆ, ನಿನ್ನಲ್ಲಿರುವ ವರದಾನ ಹೆಚ್ಚುತ್ತೆ, ದೇವರು ನಿನ್ನನ್ನು ಉಪಯೋಗಿಸ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ನೋಡುವಾಗ ಎಲ್ಲರಿಗೂ ಗೊತ್ತಿರೋ ಒಬ್ಬ ವ್ಯಕ್ತಿ ರೂತಳು. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ರೂತಳ ಹೆಸರು ಬಂತು. ಸಾಮಾನ್ಯವಾಗಿ ಹೇಳಬೇಕಂದ್ರೆ ಆ ಥರ ಬರಲಿಕ್ಕೆ ಸಾಧ್ಯವಿಲ್ಲದ್ದು. ಯಾಕಂದರೆ ರೂತಳು ಅನ್ಯ ಮತಸ್ಥಳು, ಮೋವಾಬ್ಯಳು. ಯೇಸು ಕ್ರಿಸ್ತನು ಬಂದಿದ್ದು ಇಸ್ರಾಯೇಲಿಯರ ವಂಶದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದು. ಆದರೆ ಇಸ್ರಾಯೇಲಿನ ವಂಶದಲ್ಲಿ ಅನ್ಯ ಮತಸ್ಥಳಾದ ರೂತಳು ಬರಲಿಕ್ಕೆ ಕಾರಣ ಇದೆ. ಏನು ಗೊತ್ತಾ? ಅವಳು ತನ್ನ ಅತ್ತೆಯಾದ ನವೋಮಿಯ ದೇವರನ್ನು ಭಯಭಕ್ತಿಯಿಂದ ಆರಾಧಿಸಿದ್ಲು. ವಿಧವೆ ಆಗಿರ್ಲು. ನಾವು ನೋಡೋಣ ರೂತಳ ಪುಸ್ತಕ 1ನೇ ಅಧ್ಯಾಯ 16-17 ವಾಕ್ಯ ನಾವು ನೋಡುವಾಗ, ರೂತಳ ಪುಸ್ತಕ 1ನೇ ಅಧ್ಯಾಯ 16-17 ವಾಕ್ಯ. ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಅಂದಳು. ಹಲ್ಲೆಲೂಯಾ. ಅಲ್ಲಿ ನವೋಮಿಗೆ 2 ಸೊಸೆಂದಿರಿದ್ದಾರೆ, ಓರ್ಫಾ ಮತ್ತು ರೂತ್. ಆದರೆ ರೂತಳ ಜೀವಿತ ಬದಲಾಗಲಿಕ್ಕೆ ಕಾರಣ ಅವಳು ಹುಟ್ಟಿ ಬಂದದ್ದು ಒಂದು ಮತಸ್ಥ ಮನೆಯಲ್ಲಿ, ಅನ್ಯ ಜಾತಿಯವರ ಜೊತೆನೆ ಅವಳು ಬೆರವಿಕೆ ಎಲ್ಲ ಅವಳಿಗೆ ಗೊತ್ತಿರೋದೆಲ್ಲ ಚಿಕ್ಕ ವಯಸ್ಸಿನಿಂದ ತಂದೆ ತಾಯಿ ಎಲ್ಲ ಕಲಿಸ್ಕೊಟ್ಟಿರೋದು ಅನ್ಯ ಜಾತಿಯಲ್ಲಿರುವ ದೇವರ ಬಗ್ಗೆ. ಆದರೆ ಅವಳು ಬಂದು ನವೋಮಿಯ ಮಗನನ್ನು ಮದುವೆಯಾದ ಮೇಲೆ ಯೆಹೋವನನ್ನು ಅರಿತುಕೊಂಡು ಯೆಹೋವನನ್ನು ಆರಾಧಿಸಲಿಕ್ಕೆ ಪ್ರಾರಂಭಿಸಿದ ಮೇಲೆ ಅವಳಿಗೆ ಆಶೀರ್ವಾದ ಆಗಲಿಲ್ಲ. ಜೊತೆಯಲ್ಲಿ ದೇವರು ಸಂಗಾತಿಯಾಗಿ ಕೊಟ್ಟ ಗಂಡ ತೀರಿ ಹೋದರು. ಆಗ ಅವಳು ಯೆಹೋವನನ್ನು ದೂಷಿಸಿ ಹೋಗ್ಬೋದಾಗಿತ್ತು. ಓರ್ಫಾ ದೂಷಿಸಲಿಲ್ಲ, ಆದರೂ ತಮ್ಮ ಸಮಯ ಆದಾಗ ಅವ್ರು ಹಿಂತಿರುಗಿ ಹೋದ್ಲು. ಆದರೆ ನಾವು ರೂತಳು ಏನು ಹೇಳ್ತಿದ್ದಾಳೆ? ನನ್ನ ಗಂಡ ಹೋದ್ರು, ನಾನು ವಿಧವೆಯಾಗಿ ಮಾರ್ಪಟ್ಟೆ, ನನಗೆ ಆಸ್ತಿ ಅಂತಸ್ತಿಲ್ಲ, ಬೆತ್ಲೆಹೇಮ್ ನನ್ನ ದೇಶನೇ ಅಲ್ಲ, ದೇಶ ಬಿಟ್ಟು ಇನ್ನೊಂದು ದೇಶ ಅದು, ಅಲ್ಲಿರೋ ಜಾತಿ ಜನಾಂಗ ಅಲ್ಲಿರೋ ಬೆರವಿಕೆ ನನಗೆ ಏನೂ ಗೊತ್ತಿಲ್ಲ, ಅಲ್ಲಿ ನಾನು ಹೇಗೆ ಒಂದಾಗಬೇಕು, ಅಲ್ಲಿ ನನಗೆ ಕೆಲಸ ಇರುತ್ತಾ, ನಾನು ಚೆನ್ನಾಗಿರ್ತೀನಾ, ನನಗೆಲ್ಲ ಆಗುತ್ತಾ, ಏನೂ ಗೊತ್ತಿಲ್ಲ. ಆದರೆ ಒಂದು ಗೊತ್ತು, ಯೆಹೋವನೆಂಬ ದೇವರು ನಿಜವಾದ ದೇವರಂತ ಗೊತ್ತು. ಅವಳು ತನ್ನ ಸ್ವಂತ ಮನೆ ಸ್ವದೇಶ ಎಲ್ಲ ಬಂಧು ಬಳಗ ಎಲ್ಲ ಬಿಟ್ಟು ಏನು ಮಾಡ್ತಾ ಇದ್ದಾಳೆ? ಹೊತ್ತುಕೊಂಡು ನವೋಮಿಯ ಹಿಂದೆ 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 ಸಾಕ್ತಾ ಇದ್ದಾಳೆ. ನಮಗೆ ಗೊತ್ತು, ನಮ್ಮ ಸ್ವಂತ ದೇಶ ಬಿಟ್ಟು ಈಗ ಒಂದು ಊರು ಬಿಟ್ಟು ಒಂದು ಊರು ಬಂದವರಿಗೆ ಗೊತ್ತು ಅದರ ಕಷ್ಟ. ಸ್ವಂತದವರು ಇರಲ್ಲ, ಬಂಧುಗಳಿರಲ್ಲ, ಜೊತೆಯಲ್ಲಿರಲ್ಲ. ಈಗ ನಾರ್ತ್ ಇಂಡಿಯಾದಿಂದ ಕರ್ನಾಟಕಕ್ಕೆ ಬಂದವರು ಕೇಳಿ ನೋಡಿ, ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಭಾಷೆ ಅವ್ರದ್ದಲ್ಲ, ಕುಲ, ದೇಶ, ಜನ, ಅವರ ಆಚಾರ ವಿಚಾರಗಳು, ಅವ್ರ ನಡವಳಿಕೆ, ಅವ್ರದ್ದು ಟೈಮಿಂಗ್ಸ್ ಎಲ್ಲ ಡಿಫ್ರೆಂಟ್. ಕನ್ನಡದವ್ರ ಥರ ಅವ್ರು ಇರೋಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಆಗಬೇಕಂದ್ರೆ ತುಂಬ ಕಷ್ಟ. ಆದರೆ ಇಲ್ಲಿ ಅನೇಕರು ಅವರ ಜೊತೆಲಿರೋರು ಇರೋದ್ರಿಂದ ಅವ್ರು ಹೇಗೋ ಬೆರೆದು ಹೋಗ್ಬೋದು. ಆದರೆ ರೂತಳು ಹೋಗಬೇಕಾದ್ರೆ ಬೆತ್ಲೆಹೇಮಲ್ಲಿ ಮೋವಾಬ್ಯರು ಯಾರೂ ಇಲ್ಲ, ಒಬ್ಬ ಮೋವಾಬ್ಯರು ಇಲ್ಲ. ಆದರೆ ಅವಳು ಯೆಹೋವನನ್ನು ನಂಬಿದ ಮೇಲೆ ಒಂದು ತೀರ್ಮಾನ ಮಾಡಿದ್ಲು. ಯೆಹೋವನು ದೇವರಾದ ಮೇಲೆ, ಯೆಹೋವನ ನನಗೆ ದೇವರು. ಇದುವರೆಗೂ ನನ್ನ ಜೀವಿತದಲ್ಲಿ ಏನು ನಾನು ಒಳ್ಳೆಯದು ನೋಡಿಲ್ಲ. ದೇವರನ್ನು ನಂಬದ ಮೇಲೆ ನನ್ನ ಗಂಡ ತೀರೇ ಹೋಗಿರೋದು ಹೊರತು ಆಶೀರ್ವಾದ ಆಗಲಿಲ್ಲ. ಆದರೆ ನಾನು ಆ ದೇವರನ್ನ ಬಿಡಲ್ಲ, ನಾನು ನನ್ನ ಅತ್ತೆಯಿಂದನೇ ಹೋಗ್ತೀನಿ, ನನ್ನ ಸತ್ರು ಬದುಕಿದ್ರೆ ಯೆಹೋವನೇ ದೇವರು ಎಂದು ನಂಬುತ್ತೇನೆ ಎಂದು ಹೊರಟಳು. ಆ ನಂಬಿಕೆ ನೋಡಿ ದೇವರು ಒಂದು ಲಿಸ್ಟ್ ಮಾಡ್ತಾ ಇದ್ದಾರೆ. ಇಸ್ರಾಯೇಲಿಯರ ಲಿಸ್ಟಲ್ಲಿ, ಯೇಸುವಿನ ವಂಶಾವಳಿಯಲ್ಲಿ ರೂತಳ ಹೆಸರು ಬಂತು.
ನಾವು ಏನು ಮಾಡ್ತಿದ್ದೀವಿ ಅಂದರೆ ಈಗಲೂ ದೇವರೇ ದಾವೀದನನ್ನು ಆಶೀರ್ವದಿಸಿದ ಹಾಗೆ ರಾಜನನ್ನಾಗಿ ಮಾಡಿದ್ರು ನನ್ನನ್ನು ರಾಜನಾಗಿ ಮಾಡು. ರೂತಳು ಅನ್ಯ ಮತಸ್ಥಳನ್ನು ಯೇಸುವಿನ ವಂಶಾವಳಿಯಲ್ಲಿ ಅವರ ಹೆಸರು ಬಂತು, ನನ್ನನ್ನು ಹಾಗೆ ಮಾಡು ಅಂತ ಪ್ರಾರ್ಥಿಸ್ತಾ ಇದ್ದೀವಿ ಹೊರತು ಅವರು ಹೇಗೆ ಆ ರೀತಿ ಆದರೂ ಆ ರೀತಿ ನನ್ನನ್ನು ಆಗಲಿಕ್ಕೆ ಸಹಾಯ ಮಾಡು ಅಂತ ಪ್ರಾರ್ಥಿಸ್ತಾ ಇಲ್ಲ. ಒಬ್ಬರು ಮುಂದೆ ಬಂದು ಹಾಡಾಡುವಾಗ ಒಬ್ಬರು ಚೆನ್ನಾಗಿ ಕೀರ್ತನೆ ಹೇಳ್ತಾ ಇದ್ದಾರೆ, ಒಬ್ಬರು ದೇವರ ಕೆಲಸದಲ್ಲಿ ಚೆನ್ನಾಗಿದ್ದಾರೆ ಅಂತ ಹೇಳುವಾಗ ಅವರನ್ನು ನೋಡಿ ದೇವರೇ ನಾನು ಇಷ್ಟು ವರ್ಷ ಆಯಿತು ಚರ್ಚಿಗೆ ಬಂದು ನನಗೆ ಈ ಥರ ಇಲ್ಲ, ಅವ್ರು ಮಾತ್ರ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಟೆನ್ಷನ್ ಮಾಡಿ ಮನೇಲಿ ಕೂತ್ಕೊಳ್ಳೋದಲ್ಲ. ಪ್ರಾರ್ಥನೆ ಮಾಡು, ದೇವರೇ ನನಗೆ ಒಂದು ಚಿಕ್ಕ ಕೆಲಸನ ಕೊಟ್ಟಿರೋದು, ನಾನು ಯೇಸುಸ್ವಾಮಿನ ನಂಬಿ ಇದುವರೆಗೂ ನನಗೇನು ಆಶೀರ್ವಾದ ಆಗಿಲ್ಲ, ಆದರೂ ನಾನು ನಂಬಿಕೆಯಿಂದ ಇರ್ತೇನೆ. ಆಶೀರ್ವಾದ ಆಗಿಲ್ಲ ಅಂತ ಇಲ್ಲಿ ಹೇಳಲಿಕ್ಕೆ ಯಾರಿಗೂ ಇಲ್ಲ, ಎಲ್ಲರಿಗೂ ಆಶೀರ್ವಾದ ಆಗಿದೆ. ಈಗ ಕಷ್ಟ ಇರ್ಬೋದು, ಆದರೆ ಕೆಲವೊಮ್ಮೆ ನಾವು ಹಳೆಯ ಸಮಯದಲ್ಲಿ ಆದ ಆಶೀರ್ವಾದ ಮರೆತೋಗ್ಬಿಟ್ಟು ನಾವು ಹೇಳ್ಬೋದು ಯೇಸು ಸ್ವಾಮಿಗೆ ಬಂದ ಮೇಲೆ ನನಗೇನೋ ಆಶೀರ್ವಾದ ಆಗಿಲ್ಲ. ಇಲ್ಲ, ಆಶೀರ್ವಾದ ಆಯಿತು, ನೀವು ರಕ್ಷಣೆ ಆಗಿದ್ದೇ ದೊಡ್ಡ ಆಶೀರ್ವಾದ. ಈ ಲೋಕದಲ್ಲಿ ಲಕ್ಷಾಂತರ ಕೋಟಿ ಜನರಿರುವಾಗ ಆ ಕೋಟಿ ಜನರಲ್ಲಿ ನಿನ್ನ ಮನೆಯನ್ನು ನೋಡಿ ನಿನ್ನನ್ನು ಸಪ್ರೇಟ್ ಮಾಡಿ ಕರೆತಂದು ಈ ಸಭೆಯಲ್ಲಿ ನಿಲ್ಲಿಸಿದ್ರೆ ಅದು ದೊಡ್ಡ ಆಶೀರ್ವಾದನೇ. ಎಷ್ಟೋ ಜನರಿಗೆ ಯೇಸುಸ್ವಾಮಿ ಬಗ್ಗೆ ಗೊತ್ತು, ಆದರೆ ಅವ್ರಿಗೆ ಚರ್ಚ್ ಬರ್ಲಿಕ್ಕೆ ಆಗ್ತಿಲ್ಲ. ನಿಮಗೆ ಚರ್ಚಿಗೆ ಬರ್ಲಿಕ್ಕೆ ಆಗ್ತಿದೆಯಲ್ಲ, ಅದು ಆಶೀರ್ವಾದನೇ. ಎಷ್ಟೋ ಜನರಿಗೆ ಮನೆ ಇಲ್ಲ, ಒಂದೊತ್ತು ಊಟ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ಆದರೆ ನಿಮ್ಮ ಮನೆಯಲ್ಲಿ ಟೈಮ್ಗೆ ಊಟ ಅಡುಗೆ ಆಗಲಿಕ್ಕೆ ಬೇಕಾದ ಹಣಕಾಸೆಲ್ಲ ಇದೆಯಲ್ಲ, ಅದು ಆಶೀರ್ವಾದನೇ. ಆದರೆ ಈ ಆಶೀರ್ವಾದ ಹೆಚ್ಚಬೇಕಾದರೆ ಸಭೆಯಾದ ಅಂಗದಲ್ಲಿ ತನಗಿರುವ ಕೆಲಸ ಏನೆಂದು ತಿಳಿದುಕೊಂಡು ಮಾಡಬೇಕು. ಮಾಡುವಾಗ ಹೇಗೆ ಮಾಡಬೇಕು? ಸ್ತೋತ್ರದಿಂದಲೂ ಕೃತಜ್ಞತೆಯಿಂದಲೂ ಆರಾಧನೆಯಿಂದಲೂ ಮಾಡುವಾಗ ನಿನ್ನ ಸೋಲೆ ಆಗಿರ್ಬೋದು, ಯಾರು ನೋಡದ ವ್ಯಕ್ತಿನೇ ಆಗಿರ್ಬೋದು, ಹೆಸರಿಗೆ ಇಲ್ಲದ ವ್ಯಕ್ತಿನೇ ಆಗಿರ್ಬೋದು, ಕರೆತಂದು ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಯಾರು ಶಕ್ತನಾಗಿದ್ದಾರೆ? ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಹಾಗೆ ನಾವು ನೋಡುವಾಗ ರೂತಳು ಅವಳ ಜೀವಿತದಲ್ಲಿ ಸ್ವಂತ ದೇಶ, ಮನೆ, ಮಠ ಎಲ್ಲ ಬಿಟ್ಟು ಬಂದು ಒಂದು ದೇಶದಲ್ಲಿರುವಾಗಲೂ ಅಲ್ಲಿ ಭಯಭಕ್ತಿಯಿಂದಲೂ, ದೇಶ ಬಿಟ್ಟು ದೇಶ ಬಂದಾಯಿತು, ಜೀವನ ಮಾಡಲಿಕ್ಕೆ ಹೇಗಂದರೆ ಹಾಗೆ ಜೀವನ ಮಾಡ್ಬೋದು ಅಂದ್ಕೊಂಡಿಲ್ಲ. ಅಲ್ಲಿ ಕೂಡ ಭಯಭಕ್ತಿಯಿಂದ ತನಗೆ ನೇಮಿಸಿದ ಅತ್ತೆಗೆ ವಿಧೇಯಳಾಗಿದ್ಲು. ತನ್ನ ಅತ್ತೆಗೇನು ಆಶೀರ್ವಾದ ಇಲ್ಲ. ಅತ್ತೆ ಮೋವಾಬ್ ದೇಶಕ್ಕೆ ಬಂದು ಗಂಡನೂ ಹೋಯ್ತು, 2 ಮಕ್ಕಳು ಸತ್ತೋದ್ರು. ಈ ಅಮ್ಮನಿಗೆ ದೇವರ ಆಶೀರ್ವಾದ ಇಲ್ಲ, ಇವ್ರಿಗೆ ವಿಧೇಯರಾಗಿರ್ಬೇಕಾ ನಾನು ಅಂತ ರೂತಳು ಹೇಳ್ಬೋದಾಗಿತ್ತು. ನನಗೆ ಯೆಹೋವ ನನಗೆ ಗೊತ್ತಾಯಿತು, ಯೆಹೋವ ಯಾರು ಅಂತ ನನಗೆ ಗೊತ್ತು, ನಾನು ಬೆತ್ಲೆಹೇಮಿಗೆ ಬಂದಾಯಿತು, ನಾನಾಯಿತು ನೀನಾಯಿತು ಅಂತ ಹೇಳಿ ಇರ್ಬೋದಾಗಿತ್ತು. ಆದರೆ ತನಗೆ ನೇಮಿಸಿದ ವ್ಯಕ್ತಿಗೆ ಅಧೀನಳಾಗಿ ಭಯದಿಂದಲೂ ಭಕ್ತಿಯಿಂದಲೂ ನಿಲ್ಲಿಸಿದಾಗ ನವೋಮಿ ಹೆಸರು ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಬಂದಿಲ್ಲ, ರೂತಳ ಹೆಸರು ಬಂದಿತ್ತು. ಮೊದಲನೇದಾಗಿ ನೋಡಿದ್ದು ದಾವೀದನು. ಅವನ ಕುರಿ ಮೇಯಿಸುವಾಗಲೂ ಚಿಕ್ಕ ಕೆಲಸ, ಅವನ ಹತ್ರ ಬಂದರೆ ಕುರಿಯ ವಾಸನೆ ಬರುತ್ತೆ, ಆ ವ್ಯಕ್ತಿ ಆಗಿದ್ರು, ವಾಸನೆ ಬರುವ ಕೆಲಸ ಮಾಡುವ ವ್ಯಕ್ತಿ ಆಗಿದ್ರು. ಒಂದು ವಾಶ್ರೂಮ್, ಈ ಚರ್ಚಲ್ಲಿ ಒಂದು ವಾಶ್ರೂಮ್ ತೊಳಿಬೇಕಾದ್ರೂ ಆರಾಧನೆ ಮಾಡಿ ಸ್ತೋತ್ರ ಮಾಡಿ ವಾಶ್ರೂಮ್ ತೊಳೀರಿ, ನಾಳೆ ದೇವರು ಒಂದು ಪ್ರಸಂಗಿಕರಾಗಿ ಅಭಿಷೇಕವುಳ್ಳವರಾಗಿ ಮಾರ್ಪಡಿಸ್ತಾರೆ. ಚರ್ಚಲ್ಲಿ ಒಂದು ಗುಡಿಸುವಾಗಲೂ ಪ್ರಾರ್ಥನೆಯಿಂದ ಸ್ತೋತ್ರದಿಂದ ಮಾಡಿ, ಯಾಕೆಂದರೆ ದೇವರ ಬರೋಣ ಹತ್ತಿರವಾಗಿದೆ. ಇದೊಂದು ಚಿಕ್ಕದು ಒಂದು ಒಂದು ಫುಲ್ ವೈಟ್ ಪೇಪರಲ್ಲಿ ಎಲ್ಲ ವೈಟ್ ಆಗಿದೆ, ಒಂದೇ ಒಂದು ಬ್ಲ್ಯಾಕ್ ಸ್ಪಾಟ್ ಇದ್ದರೆ ಆ ವೈಟು ಜಾಸ್ತಿ ಕಾಣಿಸಲ್ಲ, ಬ್ಲ್ಯಾಕ್ ಸ್ಪಾಟ್ ಎದ್ದು ಕಾಣಿಸುತ್ತೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ನಂಬಿ ಯೇಸುಸ್ವಾಮಿ ಬರೋಣ ಹತ್ತಿರವಾಗಿರುವಾಗ ಎಲ್ಲ ಆಶೀರ್ವಾದ, ಎಲ್ಲ ಪರಿಶುದ್ಧತೆ ಇದೆ, ಆದರೆ ದೇವರ ಕೆಲಸದಲ್ಲಿ ನಾವು ಗುಣಗುಟ್ಟಿದೆ ಅನ್ನುವ ಒಂದು ಚಿಕ್ಕ ಬ್ಲ್ಯಾಕ್ ಸ್ಪಾಟ್ ನಮಗೆ ಬೇಡ. ಚಿಕ್ಕ ಕೆಲಸ ಆದರೂ ಬಂದು ಇಲ್ಲಿ ಸಿದ್ಧಪಡಿಸೋ ಕೆಲಸನ ಆರಾಧನೆ ಮಾಡಿ ಸ್ತೋತ್ರ ಮಾಡಿ ರಾಜನಾಗಿ ಮಾಡ್ತಾರೆ. ಅದಕ್ಕೆ ಹಾಡುಗಾರನ ಹೇಳ್ತೇನೆ, யாக்கோபு இஸ்ரவேலாய் மாறும் இடையன் ராஜாவாய் எழுந்தேൽக்கும், யாக்கோபு இஸ்ரவேலாய் மாறும் இடையன் ராஜாவாய் எழுந்தேൽக்கும், ஹல்லேலூயா ஹல்லேலூயா
ಕುರುಬನನ್ನು ರಾಜನಾಗಿ ಮಾಡಲಿಕ್ಕೆ ಯಾರಿಂದ ಸಾಧ್ಯ? ಆದರೆ ಕುರುಬನು ಮಾಡಿದ ಕೆಲಸ ಇದೆ, ಕುರಿ ಮೇಯಿಸೋ ಕೆಲಸನೇ ಅವನಿಗೆ. ಸ್ತೋತ್ರ ಮಾಡಿ ಆರಾಧನೆ ಮಾಡಿ 10 ವರ್ಷ ಆದರೂ ಅವನಿಗೆ ಅಭಿವೃದ್ಧಿ ಏನಿಲ್ಲ. ಏನು ಮಾಡ್ತಾ ಇದ್ದ? ಅಲ್ಲಿ ಕೂಡ ದೇವರೇ ಈ ಕೆಲಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಅರಣ್ಯದಲ್ಲಿ ಯಾರೂ ಇಲ್ಲದಿರುವಾಗಲೂ ನಿನ್ನನ್ನು ಆರಾಧಿಸ್ಲಿಕ್ಕೆ ನನಗೆ ಫ್ರೀಡಮ್ ಕೊಟ್ಟಿದ್ದೀರಲ್ಲ ಯೇಸುವೇ ಸ್ತೋತ್ರ ಅಂತ ಆರಾಧಿಸಿದಾಗ ರಾಜನಾದ. ರೂತಳು ಎಲ್ಲ ದೇವರನ್ನು ನಂಬಿದ ಮೇಲೆ ಅವಳಿಗೆ ಆಶೀರ್ವಾದ ಏನೂ ಅವಳಿಗೆ ದೊಡ್ಡದಾಗಿ ಕಂಡಿಲ್ಲ. ಇದ್ದ ಸ್ವಂತ ಜೊತೆಯಲ್ಲಿ ಇರಬೇಕಾದ ಗಂಡ ತೀರಿ ಹೋದ ವ್ಯಕ್ತಿ, ವಿಧವೆಯಾದ ಸ್ತ್ರೀ, ಅನಾಥಳು, ಅವಳಿಗೆ ಎನ್ನಲಿಕ್ಕೆ, ಅವಳ ಜೊತೆ ಏಳಲಿಕ್ಕೆ, ಅವಳಿಗೆ ಸಹಾಯಕ್ಕೆ ಯಾರೂ ಇಲ್ಲ. ಅನಾಥಳಾದ ಅವಳು ಅಳ್ತಾ ಇದ್ದಾಳೆ. ದೇವರು ನೋಡಿ, ದೇವರೇ ನಾನು ಅನಾಥಳಾಗಿದ್ದೇನೆ, ಆದರೂ ಕೂಡ ನಿನ್ನನ್ನು ನಾನು ಬಿಡಲ್ಲ, ಈ ಸಮಯದಲ್ಲೂ ನಾನು ನಿನ್ನನ್ನು ಸ್ತುತಿಸ್ತೇನೆ ಎಂದು ಸ್ತುತಿಸಿದಳು. ರಾಜಾದಿ ರಾಜನು ಕರ್ತಾದಿ ಕರ್ತನು ಆಗಿರುವ ದೇವರು ಈ ಭೂಮಿಗೆ ಬರಬೇಕಾದ್ರೆ ಅವಳ ಮನೆತನದನ್ನು ನೋಡಿದರು. ನನ್ನನ್ನು ನಿನ್ನನ್ನು ಯಾರು ನೋಡದೇ ಇರಬಹುದು, ನೀನು ಮಾಡುವ ಕೆಲಸ ಯಾರ ಕಣ್ಣಿಗೂ ಕಾಣದೇ ಇರಬಹುದು. ಭಕ್ತಿಯಿಂದಲೂ ನಿಷ್ಠೆಯಿಂದಲೂ ಭಯಭಕ್ತಿಯಿಂದಲೂ ದೇವರಿಗೋಸ್ಕರ ಸಮರ್ಪಿಸಿ ಮಾಡುವುದಾದರೆ ಉನ್ನತ ಸ್ಥಾನಕ್ಕೆ ದೇವರೇ ಇರಿಸ್ತಾರೆ. ಹಾಗೆ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಬಹುದು. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 56-57. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆಮೇನ್. ಇಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದೇವೆ. 55ನೇ ವಾಕ್ಯ ಹೀಗಿದೆ, ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು. ಒಂದು ದರ್ಶನ ಯಾವ ವ್ಯಕ್ತಿಗೆ ಅಂದರೆ ಸ್ಟೇಫಾನನು. ನಮ್ಮೆಲ್ಲರಿಗೂ ಗೊತ್ತಿದೆ ಸ್ಟೇಫಾನನ ಬಗ್ಗೆ. ಸ್ಟೇಫಾನನು ಏನು ನೋಡ್ತಾ ಇದ್ದಾನೆ? ಹಿಂಸಿಸುವ ಸಮಯದಲ್ಲಿ ಜನರೆಲ್ಲ ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆನ್ನುವ ಪ್ಲಾನ್ ಮಾಡಿದ ಸಮಯದಲ್ಲಿ ಸ್ಟೇಫಾನನಿಗೆ ಏನಾಗ್ತಿದೆ? ಒಂದು ದರ್ಶನ. ಏನು ದರ್ಶನ? ಆಕಾಶ ತೆರೆದಿದೆ, ದೇವರ ತಂದೆಯ ಬಲಗಡೆಯಲ್ಲಿ ಯೇಸು ಸ್ವಾಮಿ ನಿಂತಿರುವ ದರ್ಶನ. ನಾವು ಪ್ರೇಯರ್ ಮಾಡಿ, ದೇವರೇ ಸ್ಟೇಫಾನನಿಗೆ ಕೊಟ್ಟ ದರ್ಶನ ನನಗೆ ಬೇಕು. ಆದರೆ ಸ್ಟೇಫಾನನು ಇರುವಂಥ ಕೆಲಸ ಏನು ಗೊತ್ತಾ? ಅವನು ಉಪಚಾರ ಮಾಡುವ ಕೆಲಸ ಇತ್ತು. ದೇವರ ಸಭೆಯಲ್ಲಿ ಅವನಿಗೆ ಉಪಚಾರ ಮಾಡುವ ಕೆಲಸ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 2-6ನೇ ವಾಕ್ಯ ಗಂಟ ಸ್ಟೇಫಾನನ ಕೆಲಸದಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ. ಆದದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರೂ ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು. ಈ ಮಾತು ಸರ್ವ ಮಂಡಳಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತನು ನಂಬಿಕೆಯಿಂದ ತುಂಬಿದವನೂ ಆದ ಸ್ಟೇಫನನನ್ನು ಫಿಲಿಪ, ಪ್ರೋಕೋರ, ನಿಕೋನೋರ, ತೀಮೋನ, ಫರ್ಮೇನ, ಯಹೂದ್ಯ ಮತಾವಲಂಬಿಯಾದ ಅಂತಿಯೋಕ್ಯದ ನಿಕೋಲಾಯ ಎಂಬವರನ್ನು ಆರಿಸಿಕೊಂಡು ಅಪೊಸ್ತಲರ ಮುಂದೆ ನಿಲ್ಲಿಸಿದರು. ಅಪೊಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಿಸಿದರು. ಹಲ್ಲೆಲೂಯಾ. 6ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನೋಡಿ, ಆದದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರೂ ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಅವರ ಕ್ವಾಲಿಫಿಕೇಶನ್ ಅಲ್ಲಿ ಏನಿದೆ? ಪವಿತ್ರಾತ್ಮ ಭರಿತರು, ಸಂಭಾವಿತರು, ಜ್ಞಾನ ಸಂಪನ್ನರು. ಆ ವ್ಯಕ್ತಿಗಳಿಗೆ ಕೊಟ್ಟ ಕೆಲಸ ಏನು ಗೊತ್ತಾ? ಉಪಚಾರ ಮಾಡೋದು. ಉಪಚಾರ ಮಾಡೋದು ಅಂದರೆ
ಚರ್ಚಿಗೆ ಆ ಸಮಯದಲ್ಲಿ ಆದಿ ಅಪೋಸ್ತಲರ ಸಮಯದಲ್ಲಿ ಏನು ಮಾಡ್ತಿದ್ರು ಅಂದರೆ, ಇವರು ಅಪೋಸ್ತಲರೆಲ್ಲ ಕೂಡಿ ಅವರು ತಮಗಿದ್ದದೆಲ್ಲವನ್ನು ಮಾರಿ ಎಲ್ಲ ದೇವರ ಸಭೆಗೆ ತಗೊಂಡು ಬಂದು ಕೊಡ್ತಿದ್ರು. ದೇವರ ಸಭೆಗೆ ಕೊಡೋದ್ರಿಂದ ಒಂದೊಂದು ದಿವಸನೂ ಅಲ್ಲಿನೇ ಅವರು ಅಡುಗೆ ಮಾಡಿ ರೊಟ್ಟಿ ಮುರಿಯೋದ್ರಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು ನಾವು ನೋಡ್ತೀವಿ. ಒಂದು ದಿವಸನೂ ಒಂದೊಂದು ಮನೇಲಿ ಕೂಟ ಇದ್ದರೆ ಅವ್ರವ್ರ ಮನೇಲಿ ಬಂದು ಅಡುಗೆ ಮಾಡಿ ಊಟ ಮಾಡುವುದು, ಊಟ ಬಡಿಸಿ ಕೊಡೋದು, ಊಟ ಮಾಡುವುದು, ಇದೆಲ್ಲ ಕೆಲಸ. ಈಗ ಪಾಸ್ಟ್ರು ಅಪೋಸ್ತಲರಿಗೆ ಏನಾಗ್ತಿದೆ, ಎಲ್ಲದಕ್ಕೂ ಪ್ರೇಯರ್ ಮಾಡಿ ಊಟನೂ ಅವರೇ ಬಡಿಸ್ಬೇಕು, ಇದು ಎಲ್ಲವನ್ನು ವಿಭಾಗ ಮಾಡಿ ಒಬ್ಬೊಬ್ಬರಿಗೆ ಹಂಚಿಕೊಡೋದು, ಇದೆಲ್ಲ ಅವರಿಗೆ ಓವರ್ಲೋಡ್ ಆದಾಗ ಅಪೋಸ್ತಲರು ಹೇಳ್ತಾ ಇದ್ದಾರೆ, ಪವಿತ್ರಾತ್ಮ ಭರಿತರು ನಂಬಿಕೆಯುಳ್ಳ ಕೆಲವರನ್ನೇ ನೇಮಿಸಬೇಕು. ಯಾಕೆಂದರೆ ನಂಬಿಕೆ ಇಲ್ಲದವರು ಇದ್ದರೆ ಆಗಲ್ಲ. ನಂಬಿಕೆಯುಳ್ಳವರನ್ನು ನೇಮಿಸಿ ಅವರಿಗೆ ಏನು ಕೆಲಸ ಕೊಟ್ಟಿರೋದು, ಬರೋವರಿಗೆ ಕರೆಕ್ಟಾಗಿ ಹಂಚಿಕೊಡುವ ಕೆಲಸ, ಹಂಚಿಕೊಡುವ ಕೆಲಸ, ಉಪಚಾರ ಮಾಡಬೇಕು. ಅವ್ರು ಬರುವಾಗ ಹೋಗುವಾಗ ಅವ್ರಿಗೆ ಯಾವ ಕೊರತೆ ಇಲ್ಲದೆ ನೋಡಬೇಕು. ಇದಕ್ಕೆ ನೇಮಿಸಿರೋರು ಯಾರು? ಅವರಿಗಿರೋ ಕ್ವಾಲಿಫಿಕೇಶನ್ ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು. ಇವರು ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಅಲ್ವಾ? ಇವರಿಗೆ ದೇವರು ಒಂದು ಪ್ರಸಂಗ ಮಾಡುವ ಪೊಸಿಷನ್ ಕೊಡ್ಬೋದಿತ್ತಲ್ವಾ? ದೇವಾರಾಧನೆ ಮಾಡುವ ಪೊಸಿಷನ್ ಕೊಡ್ಬೋದಿತ್ತಲ್ವಾ? ಆದರೆ ಕೊಟ್ಟಿದ್ದ ಕೆಲಸ ಉಪಚಾರ ಮಾಡುವ ಕೆಲಸ. ಆ ಕೆಲಸದಲ್ಲಿ ಇವರು ಭಯಭಕ್ತಿಯಿಂದ ಮಾಡ್ತಾ ಇದ್ರು. ಆ ಸ್ಟೇಫಾನನಿಗೂ ಇರುವ ಕೆಲಸ ಏನು? ಪವಿತ್ರಾತ್ಮ ಭರಿತನೇ ಅವನು, ಪ್ರಾರ್ಥನೆ ಮಾಡುವವನು, ಪ್ರವಾದನೆ ಹೇಳುವವನು, ಯೇಸುವನ್ನು ಮುಖಾಮುಖಿ ದರ್ಶನ ನೋಡಲಿಕ್ಕೆ ಬೇಕಾದ ಕ್ವಾಲಿಫಿಕೇಶನ್ ಇರುವವನಿಗೆ ಸಿಕ್ಕಿದ ಕೆಲಸ ಉಪಚಾರ ಮಾಡುವ ಕೆಲಸ. ಅದನ್ನು ಭಯಭಕ್ತಿಯಿಂದ ಅವನು ಮಾಡ್ತಾ ಇದ್ದಾನೆ. ಆ ಉಪಚಾರ ಮಾಡುವ ಕೆಲಸದಲ್ಲಿ ಅವನ ಭಯಭಕ್ತಿ ಇದ್ದಿದ್ದರಿಂದ ದೇವರು ಅವನನ್ನು ಆಶೀರ್ವದಿಸಿ ಏನು ಮಾಡಿದ್ರು ಅಂತ 6ನೇ ಅಧ್ಯಾಯ 8, 9, 10 ವಾಕ್ಯದಲ್ಲಿ ನಾವು ನೋಡಬಹುದು. ಸ್ಟೇಫನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ಆದರೆ ಲಿಬೆರ್ತಿನವರೆಂಬವರ ಸಮಾಜದವರಲ್ಲಿಯೂ, ಕುರೇನ್ಯದವರ ಮತ್ತು ಅಲೆಕ್ಸಾಂದ್ರಿಯಾದವರ ಸಮಾಜದವರಲ್ಲಿಯೂ, ಕಿಲಿಕ್ಯ ಆಸ್ಯ ಸೀಮೆಗಳಿಂದ ಬಂದವರ ಸಮಾಜದವರಲ್ಲಿಯೂ ಕೆಲವರು ಎದ್ದು ಸ್ಟೇಫನನ ಸಂಗಡ ತರ್ಕ ಮಾಡುತ್ತಾ ಇರಲು ಅವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ ಹೋದರು. ಹಲ್ಲೆಲೂಯಾ. ಅಲ್ಲಿ ನೋಡಿ, ಪೇತ್ರನು ಅವನಿಗೆ ಕೊಟ್ಟ ಕೆಲಸ ಏನು? ಉಪಚಾರ ಮಾಡುವ ಕೆಲಸ, ಅಡುಗೆ ಮಾಡೋ ಕೆಲಸ. ಅಡುಗೆ ಮಾಡಿದ್ದು ಕರೆಕ್ಟಾಗಿ ಎಲ್ಲರಿಗೂ ಹಂಚಿಕೊಡೋ ಕೆಲಸ. ಅದರಲ್ಲಿ ಅವನು ನಂಬಿಗಸ್ತನಾಗಿ ಪವಿತ್ರಾತ್ಮ ಭರಿತನ, ಅನ್ಯ ಭಾಷೆ ಹೇಳುವವರು, ಅಭಿಷೇಕ ಇರುವವರು, ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗಲಿಕ್ಕೆ ಶಕ್ತನಾದವನಿಗೆ ಕೊಟ್ಟ ಕೆಲಸ ಉಪಚಾರ ಮಾಡುವ ಕೆಲಸ. ಆ ಕೆಲಸದಲ್ಲಿ ಅವನು ನಂಬಿಗಸ್ತನಾದಾಗ ದೇವರ ಕೃಪಾವರೆ ಅವನಲ್ಲಿ ಇಳಿದು ಅವನು ಹೋಗುವ ಜಾಗದಲ್ಲಿ ಅದ್ಭುತ ಆಯಿತು. ಅವನು ಹೋಗುವ ಜಾಗದಲ್ಲಿ ಬಿಡುಗಡೆಗಳುಂಟಾಯಿತು. ಅವನನ್ನು ಎದುರಿಸಲಿಕ್ಕೆ ಯಾರಿಗೂ ಆಗಲಿಲ್ಲ. ಮಾಡಿದ ಕೆಲಸ ಏನು? ಉಪಚಾರ ಕೆಲಸ. ಆದರೆ ಅವನಲ್ಲಿದ್ದ ಅಭಿಷೇಕವನ್ನು ಒಬ್ಬನಿಗೂ ಎದುರಿಸಲಿಕ್ಕಾಗಲಿಲ್ಲ. ನಾವು ಇವತ್ತು ಅಭಿಷೇಕ ಉಳ್ಳವರಾಗಿ ಮಾರ್ಪಡಬೇಕಾ? ನಮ್ಮಲ್ಲಿರುವ ಕೃಪಾವರಗಳು ಪ್ರಜ್ವಲಿಸಬೇಕಾ? ನಮಗೆ ಎದುರಾಗಿ ಯಾರು ನಿಲ್ಲಬಾರದಾ? ನಮ್ಮ ಅಭಿಷೇಕವನ್ನು ಯಾರು ಪ್ರಶ್ನಿಸಬಾರದಾ? ಇರುವಂಥ ಸ್ಥಳದಲ್ಲಿ, ಇರುವಂಥ ಕೆಲಸದಲ್ಲಿ, ಇರುವಂಥ ಜಾಗದಲ್ಲಿ ನಂಬಿಗಸ್ತನಾಗಿಯೂ ನಿನಗೆ ಕೊಟ್ಟ ಸೇವಕರಿಗೆ ವಿಧೇಯರಾಗಿಯೂ ಇರುವುದಾದರೆ ದೇವರು ಆಶೀರ್ವದಿಸ್ತಾರೆ, ದೇವರ ಅಭಿಷೇಕದಿಂದ ತುಂಬಿಸ್ತಾರೆ. ಅಲ್ಲಿ ನೋಡ್ತಾ ಇದ್ದೇವೆ ದೇವ ಸೇವಕರಿಗಿರುವ ಕೆಲಸ. ದೇವ ಸೇವಕರು ಅಪೊಸ್ತಲರು ಹೇಳ್ತಾ ಇದ್ದಾರೆ, ನಮಗೆ ಇದೆಲ್ಲ ಮಾಡ್ಲಿಕ್ಕಾಗಲ್ಲ, ನಾವು ವಾಕ್ಯ ಬಂದು ಹೇಳಿ ಹೋಗ್ಬೋದು, ವಾಕ್ಯೋಪದೇಶದಲ್ಲಿ ನಿಮ್ಮನ್ನು ಉಪದೇಶ ಮಾಡ್ಬೋದು, ಆದರೆ ಉಪಚಾರ ಎಲ್ಲ ಮಾಡುವ ಕೆಲಸ ನಮಗೆ ಭಾರವಾಗ್ತಿದೆ, ನೀವು ಮಾಡ್ತೀರಾ ಅಂತ ಕೇಳುವಾಗ ಒಪ್ಪಿಕೊಂಡು ಬಂದ 7 ಮಂದಿ ಪವಿತ್ರಾತ್ಮ ಭರಿತರಾದ 7 ಮಂದಿಗೂ ಕೊಟ್ಟ ಕೆಲಸ ಉಪಚಾರ ಮಾಡುವ ಕೆಲಸ. ಅದರಲ್ಲಿ ನಂಬಿಗಸ್ತನಾದಾಗ ದೇವರು ಅವನನ್ನು ಇಡೀ ಪಟ್ಟಣಗಳಲ್ಲಿ ಅವನ ಹೆಸರುವಾಸಿಯಾಗಿ ಜನರು ಅವನ ಎದುರಿಗೆ ತರ್ಕ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆದರೂ ಆ ತರ್ಕದಲ್ಲಿ ಕೂಡ ಅವನು ಸೋಲಲಿಲ್ಲ. ತರ್ಕದಲ್ಲಿ ಕೂಡ ಎದ್ದು ನಿಂತ. ಕೊನೆಯದಾಗಿ ಕೊನೆ ಉಸಿರು ಬಿಡುವುದಕ್ಕಿಂತ ಮುಂಚಿತವಾಗಿ ಯೇಸುವಿನ ಬಗ್ಗೆ ಏನೇ ಸಾಕ್ಷಿ ಹೇಳ್ತಾ ಇದ್ದ. ಆದರೆ ನಮ್ಮಲ್ಲಿ ಇರುವ ಅನೇಕರಿಗಿರುವ ಪ್ರಾಬ್ಲಮ್ ಏನಂದರೆ, ನನ್ನ ಕೂಡ ಸೇರಿ ನಾವು ಅಭಿಷೇಕ ಪವಿತ್ರಾತ್ಮ ಭರಿತರಾಗಿ ಬರುವಾಗ ನಾವು ಫಸ್ಟೇ ದೊಡ್ಡದನ್ನು ನೋಡ್ತೀವಿ. ಚಿಕ್ಕದರಿಂದ ಪ್ರಾರಂಭಿಸಲಿಕ್ಕೆ
ನಮ್ಮಲ್ಲಿ ಯಾರಿಗೂ ಆಗಲ್ಲ, ನನ್ನನ್ನು ಕೂಡ ಸೇರಿನೇ ಹೇಳ್ತಾ ಇರೋದು. ಫಸ್ಟೇ ನಾವು ದೊಡ್ಡದನ್ನು ಯೋಚಿಸಿ ಹೀಗಾಗಬೇಕು ಹಾಗಾಗಬೇಕು, ಇಲ್ಲ, ಚಿಕ್ಕದ್ರಿಂದ ಪ್ರಾರಂಭ ಮಾಡಲಿಕ್ಕೆ ದೇವರು ಹೇಳ್ತಾ ಇದ್ದಾರೆ. ಯಾಕಂದರೆ ಒಂದೊಂದು ಅಂಗಕ್ಕೂ ಅದರ ಕೆಲಸನೇ ಕೊಟ್ಟಿರೋದು. ಚಿಕ್ಕ ಅಂಗವಾಗದ್ರು, ಒಂದು ಚಿಕ್ಕ ಅಂಗ ನಮ್ಮ ಬಾಡಿಯಲ್ಲಿ ಮಿಸ್ ಆದರೆ ಹೇಗೆ ಆ ಬಾಡಿ ವರ್ಕ್ ಆಗಲ್ವೋ ಹಾಗೆ ಒಂದು ಚಿಕ್ಕ ಅಂಗಕ್ಕೆ ಪೆಟ್ಟು ಬಿದ್ರೂ ನಮ್ಮ ಬಾಡಿ ಹೇಗೆ ಸುಸ್ತಾಗಿ ಬೀಳುತ್ತದೋ ಹಾಗೆಯೇ ನಾವು ಈ ಸಭೆಯಲ್ಲಿ ಒಂದು ಚಿಕ್ಕ ಅಂಗ ಕೆಲಸ ಮಾಡಿಲ್ಲ ಅಂದರೂ ಸಭೆಯಲ್ಲಿ ಒಂದು ಡೌನ್ ಕಾಣಿಸುತ್ತೆ. ನಮ್ಮ ಒಬ್ಬೊಬ್ಬರಿಗೆ ಕೊಟ್ಟಿರುವ ಕೆಲಸ, ನಾವು ಪ್ರೇಯರ್ ಮಾಡೋ ಕೆಲಸನ ಪ್ರೇಯರ್ ಮಾಡಿ, ಅಡುಗೆ ಮಾಡೋ ಕೆಲಸನ ನಿಷ್ಠೆಯಿಂದಲೂ ಭಯಭಕ್ತಿಯಿಂದಲೂ ಮಾಡಿ. 10 ವರ್ಷದಿಂದ ನಾನು ಚರ್ಚಿಗೆ ಬರ್ತಾ ಇದ್ದೇನೆ, ಇದುವರೆಗೂ ಒಂದು ಸತಿನೂ ನಾನು ಮೈಕ್ ಇಟ್ಕೊಂಡು ಪ್ರೇಯರ್ ಮಾಡಿಲ್ಲ, ಆದರೆ 10 ವರ್ಷದಿಂದ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ತೋತ್ರ ಮಾಡಿ, ದೇವರೇ ಊಟ ತಿನ್ನುವವರಲ್ಲಿ ಆಶೀರ್ವದಿಸು, ಅಭಿಷೇಕ ತುಂಬಿಸು ಅಂತ ಹೇಳಿ ಪ್ರೇಯರ್ ಮಾಡಿ ಅಡುಗೆ ಮಾಡಿ, ಆ ಊಟ ತಿನ್ನುವವರಲ್ಲಿ ಅಭಿಷೇಕ ಆಗುತ್ತೆ, ಆ ಊಟ ತಿನ್ನುವರು ರೋಗ ಸೌಖ್ಯ ಆಗಿ ಹೋಗ್ತಾರೆ. 10 ವರ್ಷದಿಂದ ನಾನು ಬರ್ತಾ ಇದ್ದೀನಿ, ಯಾವ ಒಂದು ಸ್ಥಾನಮಾನ ಇಲ್ಲ, ಇರುವ ಸ್ಥಾನದಲ್ಲಿ ನಂಬಿಕಸ್ಥತೆಯಿಂದಲೂ ಭಯಭಕ್ತಿಯಿಂದಲೂ ಇದ್ದರೆ ಉನ್ನತ ಸ್ಥಾನಕ್ಕೆ ದೇವರೇ ಏರಿಸ್ತಾರೆ. ಕುರಿಮೇಯಿಸುವವನನ್ನು ಕಂಡು ರಾಜನಾಗಿ ಮಾಡಲಿಕ್ಕೂ ಗೊತ್ತು, ವಿಧವೆಯನ್ನು ಕಂಡು ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಅವಳ ಹೆಸರು ಬರಲಿಕ್ಕೂ ಗೊತ್ತು. ಪವಿತ್ರಾತ್ಮ ಸಂಪನ್ನನಾದ, ಪವಿತ್ರಾತ್ಮ ಭರಿತನಾದ ಸ್ಟೇಫಾನನನ್ನು ಉಪಚಾರ ಕೆಲಸದಲ್ಲಿರುವಾಗಲೂ ಅವನನ್ನು ಅಧಿಕಾರಿಯಾಗಿ ಮಾಡಲಿಕ್ಕೂ ದೇವರಿಗೆ ಗೊತ್ತು. ಇನ್ನೊಬ್ಬರ ಒಂದು ಎಕ್ಸಾಂಪಲ್ ಕೂಡ ಹೇಳಿ ನಾವು ದೇವರ ವಾಕ್ಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಅದೇ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 36ರಿಂದ 38ನೇ ವಾಕ್ಯ. ಯೊಪ್ಪದಲ್ಲಿ ತಬೀಥಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕಾ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು. ಯೊಪ್ಪಕ್ಕೆ ಲುದ್ದವು ಹತ್ತಿರವಾಗಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ 2 ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿ ತಡ ಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು. ಹಲ್ಲೆಲೂಯಾ. ತಬೀಥಾ ಎಂಬ ಒಬ್ಬ ವ್ಯಕ್ತಿ, ತಬೀಥಾ ಎನ್ನುವ ಸ್ತ್ರೀ, ಆ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ? ಸಾಮಾನ್ಯ ಸ್ತ್ರೀಯಲ್ಲ, ದಾನ ಧರ್ಮ ಮಾಡುವವಳು, ಸತ್ಕ್ರಿಯೆಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಬಹಳವಾಗಿ ದಾನ ಧರ್ಮ ಸತ್ಕ್ರಿಯೆ ಮಾಡುತ್ತಿರುವ ಸ್ತ್ರೀ, ದೇವರಲ್ಲಿ ಭಯಭಕ್ತಿ ಇರುವ ಸ್ತ್ರೀ ಒಂದು ದಿವಸ ಇದ್ದಕ್ಕಿದ್ದಂಗೆ ಸತ್ತು ಹೋದರು. ಅದಾದಮೇಲೆ ನಾವು ನೋಡ್ಬೋದು, ಪೇತ್ರನು ಬಂದು ಪ್ರಾರ್ಥಿಸಿದ ಮೇಲೆ ತಬೀಥಾ ಎದ್ದೇಳ್ತಾ ಇದ್ದಾಳೆ. 42ನೇ ವಾಕ್ಯ ನೋಡಿ, 42, 43. ಈ ಸಂಗತಿಯು ಯೊಪ್ಪದಲ್ಲೆಲ್ಲ ತಿಳಿಯ ಬಂದು ಅನೇಕರು ಕರ್ತನ ಮೇಲೆ ನಂಬಿಕೆ ಇಟ್ಟರು. ಆಮೇಲೆ ಪೇತ್ರನು ಯೊಪ್ಪದಲ್ಲಿ ಚರ್ಮಕಾರನಾದ ಸಿಮೋನನೆಂಬವನ ಬಳಿಯಲ್ಲಿ ಬಹಳ ದಿವಸದವರೆಗೂ ಇದ್ದನು. ಹಲ್ಲೆಲೂಯಾ. ಅಲ್ಲಿ 42ನೇ ವಾಕ್ಯದಲ್ಲಿ ಕ್ಲಿಯರ್ ಆಗಿ ಹೇಳ್ತಿದೆ, ಈ ಸಂಗತಿಗಳು ಯೊಪ್ಪದಲ್ಲಿ ತಿಳಿದು ಬಂದು ಅನೇಕರು ಕರ್ತನ ಮೇಲೆ ನಂಬಿಕೆ ಇಟ್ಟರು. ಅಲ್ಲಿ ಏನಾಗ್ತಿದೆ? ದಾನ ಧರ್ಮ ಸತ್ಕ್ರಿಯೆ ಬಹಳ ಸ್ವಲ್ಪ ಅಲ್ಲ, ಬಹಳವಾಗಿ ಮಾಡುತ್ತಿರುವ ಒಬ್ಬ ವ್ಯಕ್ತಿ ಆಟೋಮೆಟಿಕ್ಕಾಗಿ ಒಂದು ದಿವಸ ಸತ್ತು ಹೋದ್ರು. ಅವರ ಕುಟುಂಬದವರ ಸ್ಥಿತಿ ಏನಿರಬೇಕು, ಸಭಿಕರ ಸ್ಥಿತಿ ಇರಬೇಕು. ಇಷ್ಟೊಂದು ದೇವರಲ್ಲಿ ಭಯಭಕ್ತಿ ಇರುವ ಈ ಸ್ತ್ರೀ ಸತ್ತು ಹೋದ್ರಲ್ಲ, ಏನು ಮಾಡೋದು? ದೇವರು ಇಲ್ಲ, ಯಾರೂ ಇಲ್ಲ, ಇಷ್ಟೊಂದು ಭಯಭಕ್ತಿ ಇದ್ರೂ ದೇವರು ನಮ್ಮನ್ನು ಆಶೀರ್ವದಿಸಿಲ್ಲ ಅಂತ ಹೇಳಿದ್ರಾ? ಇಲ್ಲ, ಅವರು ಪೇತ್ರನ ಕರೆಸ್ತಾ ಇದ್ದಾರೆ. ಪೇತ್ರ ಬಂದು ಪ್ರಾರ್ಥನೆ ಮಾಡಿದ್ರೆ ಎದ್ದೇಳ್ತಾರೆ ಅಂತ. ಅವಳು ಎದ್ದ ಮೇಲೆ ಏನಾಯಿತು? ಅನೇಕರ ನಂಬಿಕೆಗೆ ಕಾರಣವಾಯಿತು. ಇದೇ ರೀತಿ ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ಒಂದು ಪ್ರೇಯರ್ ಮಿಸ್ ಮಾಡಲ್ಲ, ದಶಮ ಭಾಗ ಕರೆಕ್ಟಾಗಿ ಕೊಡ್ತೀವಿ, ದೇವರಲ್ಲೇ ಭಯಭಕ್ತಿಯಿಂದ ಇದ್ದೀವಿ, ಆದರೂ ನನ್ನ ಜೀವಿತದಲ್ಲಿ ಇನ್ನೂ ಕಷ್ಟ ಹಾಗೇ ಇದೆ, ನನ್ನ ಜೀವಿತ ಚಿಗುರ್ತಾ ಇಲ್ಲ, ಸತ್ತಿರೋ ಗಿಡ ಹಾಗೆ ನನ್ನ ಜೀವಿತ ಬಾಡಿ ಹೋಗಿದೆ, ದೇವರೇ ಏನು ಮಾಡೋದು ಅಂತ ಹೇಳುವಾಗಲೂ ಪ್ರಾರ್ಥನೆ ಮಾಡು, ಭಯಭಕ್ತಿಯಲ್ಲಿ ಕರೆಕ್ಟಾಗಿರು. ದೇವರು ಯಾವುದೋ ಒಂದು ದೊಡ್ಡ ಕಾರ್ಯಕ್ಕೆ ನಿನ್ನನ್ನು ಆ ರೀತಿ ಇಟ್ಟಿರ್ಬೋದು. ನಾವೇನು ಮಾಡ್ತೀವಿ? ಈ ಅಭಿಷೇಕ ಬಂತು, ಪ್ರಾರ್ಥನೆ ಮಾಡಿ ದೇವರಲ್ಲಿ ಬೆಳೆದ ತಕ್ಷಣ ನಾವು ಮೇಲೆ ಬರಬೇಕು. ಇಲ್ಲ, ಕೆಲವೊಂದು ಸಮಯ ಡೌನಿಗೆ ಹೋಗಲೇಬೇಕು. ನಾವು ECG ನೋಡಿದ್ದೀವಲ್ವಾ, ಹಾರ್ಟ್ ಬೀಟ್ ECGಯಲ್ಲಿ ತೋರಿಸ್ತಾರೆ. ಹಾರ್ಟ್ ಬೀಟ್ ECGಯಲ್ಲಿ ಒಂದೇ ಸಮ ಇರುತ್ತಾ, ಮೇಲೆ ಹೋಗಿ ಕೆಳಗೆ ಬರುತ್ತಾ? ಒಂದೇ ಸಮ ಇದ್ರೆ ಏನಾಯಿತು? ಸತ್ತು ಹೋದರು.
ಕ್ರಿಸ್ತೀಯ ಜೀವಿತ ಒಂದು ECG ಹಾಗೆ ಮೇಲೆ ಕೆಳಗೆ ಇರುತ್ತೆ. ಒಂದೇ ರೀತಿ ಇದ್ದರೆ ನಿನ್ನ ಕ್ರಿಸ್ತೀಯ ಜೀವಿತ ಸತ್ತಿದೆ ಅಂತ ಅರ್ಥ. ಕ್ರಿಸ್ತೀಯ ಜೀವಿತದಲ್ಲಿ ಒಂದು ಸಾರಿ ಮೇಲೆ ಹೋಗಿ ಒಂದು ಸಾರಿ ಕೆಳಗೆ ಬಂದು ಮೇಲೆ ಹೋಗಿ ಕೆಳಗೆ ಬಂದು ಮೇಲೆ ಹೋಗಿ ಕೆಳಗೆ ಬಂದು ಏನಾಗ್ತಾ ಇದೆ, ವರ್ಕ್ ಆಗ್ತಿದೆ, ಪಂಪ್ ಆಗ್ತಿದೆ. ಆವಾಗ ರಕ್ತ ಶುದ್ಧಿ ಆಗುತ್ತೆ. ಹಾರ್ಟ್ ಬೀಟ್ ಆಗಿಲ್ಲ ಅಂದರೆ ರಕ್ತ ಶುದ್ಧಿ ಆಗಲ್ಲ. ನಮ್ಮಲ್ಲಿ ಕ್ರಿಸ್ತಿಯ ಜೀವಿತ ಹಾಗೆಯೇ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗುವಾಗ ನಮ್ಮಲ್ಲಿರುವ ಬೇಡದೆಲ್ಲ ಕೆಳಗೆ ಬರುವಾಗ ಶುದ್ಧಿಯಾಗುತ್ತೆ, ಬೇಕಾಗದೆಲ್ಲ ಮೇಲೆ ಹೋಗುವಾಗ ಜಾಸ್ತಿ ಆಗುತ್ತೆ. ಬೇಡದೆಲ್ಲ ಶುದ್ಧಿಯಾಗಿ ಬೇಕಾದದೆಲ್ಲ ನಮ್ಮ ಜೀವಿತ, ಕ್ರಿಸ್ತಿಯ ಜೀವಿತ ಹಾರ್ಟ್ ಬೀಟ್. ಯಾವಾಗಲೂ ನಮ್ಮ ಜೀವಿತದಲ್ಲಿ ಕಷ್ಟ ಸೋಲು ಬರ್ತಾ ಇದ್ದರೆ ಒಂದು ಜ್ಞಾಪಕ ಮಾಡಬೇಕು, ನನ್ನ ಕ್ರಿಸ್ತಿಯ ಜೀವಿತ ಬದುಕಿದೆ. ಇಲ್ಲ ಯಾವಾಗಲೂ ನಾರ್ಮಲ್ ಆಗಿದೆ ಅಂದರೆ ಆವಾಗ ಡೌಟ್ ಆಗಬೇಕು, ಎಲ್ಲವೂ ನಾನು ಆತ್ಮಿಕವಾಗಿ ಸಾಯ್ತಾ ಇದ್ದೀನಿ. ಕ್ರಿಸ್ತಿಯ ಜೀವಿತದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೇ ಶುದ್ಧೀಕರಣ ಆಗೋದು. ನಾವೆಲ್ಲರೂ ಯಾರು? ಯೇಸು ಕ್ರಿಸ್ತನ ಮೊದಲಂಗಿತಿಯರು. ಯೇಸು ಕ್ರಿಸ್ತನ ಮೊದಲಂಗಿತಿಯಾಗಿ ನಾವು ದೇವರ ಮುಂದೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ನಾವೇನಾಗಬೇಕು? ಶುದ್ಧಿ ಆಗಬೇಕು. ಶುದ್ಧಿ ಆಗಲಿಕ್ಕೆ ದೇವರೇನು ಮಾಡ್ತಾರೆ? ಏರುಪೇರುಗಳನ್ನು ನಮ್ಮಲ್ಲಿ ಬರಲಿಕ್ಕೆ ಅನುಮತಿಸ್ತಾರೆ. ಹಾಲೆಲೂಯ. ಈ ವಾಕ್ಯದಲ್ಲಿ ನಾವು ನೋಡುವಾಗ ತಬೀತಾ ಸತ್ಕ್ರಿಯೆ, ದಾನ ಧರ್ಮ ಜಾಸ್ತಿ ಬಹಳವಾಗಿ ಮಾಡ್ತಾ ಇದ್ಲು. ಆದರೆ ಅವಳ ಜೀವಿತ ಅಲ್ಲಿ ಮುಗಿದೋಯ್ತು ಅಂತ ಹೇಳಿ ಅಲ್ಲಿ ಜೊತೆಲಿರೋರೆಲ್ಲ ಸುಮ್ಮನೆ ಇರಲಿಲ್ಲ. ಪ್ರಾರ್ಥನೆ ಮಾಡಲಿಕ್ಕೆ ದೇವ ಸೇವಕರನ್ನು ಕರೆಸ್ತಾ ಇದ್ದಾರೆ. ದೇವ ಸೇವಕರು ಪ್ರಾರ್ಥಿಸಿದಾಗ ಅವಳೆ ಮತ್ತೆ ಎದ್ದೇಳ್ತಾ ಇದ್ದಾಳೆ. ಅವಳ ಒಂದು ಜೀವಿತ ಅನೇಕರ ನಂಬಿಕೆಗೆ ಕಾರಣ ಆಗ್ತಾ ಇದೆ. ನಮ್ಮ ಜೀವಿತದಲ್ಲಿಯೂ ಸೋಲುಗಳು ಬರ್ತಾ ಇದೆಯಾ? ನಿರಾಶೆಯಲ್ಲಿ ಹೋಗ್ತಾ ಇದೆಯಾ? ಅಯ್ಯೋ ನನ್ನ ಜೀವಿತದಲ್ಲಿ ಇಷ್ಟೊಂದು ಸೋಲಲ್ಲ ಅಂತ ಹೇಳಿ ಅಲ್ಲಿ ಗುಣಗುಟ್ಟೋದಲ್ಲ. ದೇವರೇ, ಈ ಸೋಲಿಗಾಗಿ ಸ್ತೋತ್ರ. ನಾಳೆ ಅನೇಕರ ನಂಬಿಕೆಗೆ ನನ್ನನ್ನು ಈ ಸೋಲಿನಲ್ಲಿ ನಡೆಸ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ. ನಾಳೆ ಅನೇಕರ ಕ್ರಿಸ್ತನನ್ನು ಅರಿಯಲಿಕ್ಕೆ ನಾನು ಈ ಸೋಲಲ್ಲಿ ಹೋಗ್ತಾ ಇದ್ದೀನಿ, ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ ಹೇಳುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನಾವು ಬಂದ ವಾಕ್ಯಕ್ಕೆ ಹಿಂತಿರುಗಿ ಬರೋಣ. 1 ಕೊರಿಂಥ್ಯ 12ನೇ ಅಧ್ಯಾಯ. ಒಂದೊಂದು ಅಂಗಗಳಿಗೂ ಅದರ ಕೆಲಸ ಇದೆ. ನಾನು 4 ಎಕ್ಸಾಂಪಲ್ ನಿಮಗೆ ತೋರಿಸ್ದೆ. ದಾವೀದನು ಕುರಿ ಮೇಯಿಸೋನು, ಚಿಕ್ಕ ಕೆಲಸನೇ, ಆದರೆ ಅದರಲ್ಲಿ ಆರಾಧನೆಯಿಂದಲೂ ನಂಬಿಕೆಯಿಂದಲೂ ಇದ್ದಾಗ ಅವನನ್ನು ರಾಜನಾಗಿ ಮಾಡಿದ್ರು. 2ನೇದಾಗಿ ನಾವು ನೋಡಿದ್ದು ಯಾರು? ರೂಥಳು, ವಿಧವೆ. ಯೇಸುವನ ನಂಬಿದ ಮೇಲೆ ಅವಳು ವಿಧವೆ ಆದ್ಲು. ನಷ್ಟ, ದೇಶ ಬಿಟ್ಟು ದೇಶಕ್ಕೆ ಹೋಗುವಂಥ ಸಮಯ. ಅಲ್ಲಿ ಕೂಡ ಅವಳನ್ನು ಕರೆಕೊಂಡು ಹೋದ ನವೋಮಿಗೂ ಅಲ್ಲಿ ದೇವರಿಗೂ ಭಯಭಕ್ತಿಯಿಂದ ಇದ್ದಳು. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಅವಳ ಹೆಸರು ಬಂತು. 3ನೇ ವ್ಯಕ್ತಿ ಸ್ಟೇಫಾನನು. ಅವನು ಪವಿತ್ರಾತ್ಮ ಭರಿತನು, ಜ್ಞಾನ ಸಂಪನ್ನನು ಆಗಿರೋ ವ್ಯಕ್ತಿಗೆ ಕೊಟ್ಟ ಕೆಲಸ ದೇವರ ಸಭೆಯಲ್ಲಿ ಉಪಚಾರ ಮಾಡುವ ಕೆಲಸ. ಅದರಲ್ಲಿ ಭಯಭಕ್ತಿಯಿಂದಲೂ ನಿಷ್ಠೆಯಿಂದಲೂ ದೇವರನ್ನು ಮೆಚ್ಚಿಸಲಿಕ್ಕೆ ಕೆಲಸ ಮಾಡ್ತಾ ಇದ್ದಾನೆ. ಅದರಿಂದ ಅವನು ಅಭಿಷೇಕ ತುಂಬಿದವನಾಗಿ ಅವನ ಎದುರಿಗೆ ಒಬ್ಬರು ನಿಲ್ಲಲಿಲ್ಲ. ಕೊನೆಯದಾಗಿ ಯೇಸು ಕ್ರಿಸ್ತನನ್ನು ಮುಖಾಮುಖಿ ದರ್ಶನವನ್ನು ಕಾಣ್ತಾನೆ. 4ನೇ ವ್ಯಕ್ತಿ ತಬೀತಾ. ದೇವರಿಗೋಸ್ಕರ ನಿಂತು ದೇವರಿಗೋಸ್ಕರ ಬಹಳವಾಗಿ ದಾನ ಧರ್ಮ ಸತ್ಕ್ರಿಯೆಗಳನ್ನು ಮಾಡುವಂಥ ವ್ಯಕ್ತಿ ಮರಣ ಹೊಂದುತ್ತಾಳೆ. ಮರಣದಲ್ಲಿ ಕೂಡ ಆ ಮರಣವನ್ನು ದಿಂದ ಎಬ್ಬಿಸಿ ಅವಳನ್ನು ದೇವರು ಉನ್ನತ ಸ್ಥಾನಕ್ಕೆ ನಡೆಸ್ತಾರೆ. ಈ 4 ವ್ಯಕ್ತಿಗಳ ಸಿಚುವೇಶನಲ್ಲಿ ನಮ್ಮ ಸಿಚುವೇಶನ್ ಇರ್ಬೋದು. ಒಂದು ವೇಳೆ ನಾವು ಸಭೆಗೆ ಬಂದು ಅನೇಕ ವರ್ಷವಾದರೂ ಇನ್ನೂ ಕಷ್ಟದಲ್ಲಿದೆಯಾ? ಸಭೆಗೆ ಬಂದ ಮೇಲೆ ವಿಧವೆಯಾಗಿ ಯಾರು ಇಲ್ಲದ ಸ್ಥಿತಿಯಲ್ಲಿದೆಯಾ? ಸಭೆಗೆ ಬಂದ ಮೇಲೆ ಇನ್ನೂ ಅಭಿಷೇಕ ಇದೆ, ಕೃಪಾವರದಾನಗಳಿದೆ, ಆದರೆ ಉಪಚಾರ ಮಾಡುವ ಕೆಲಸನ ನಿನಗೆ ಇರುವುದು ಇಲ್ಲ. ಸಭೆಗೆ ಬಂದು ಆಶೀರ್ವಾದ ಆದ ಮೇಲೇನು ಆತ್ಮಿಕವಾಗಿ ಭೌತಿಕವಾಗಿ ಅಭಿವೃದ್ಧಿ ಆಗದೆ ಒಂದು ಡೆಡ್ ಸಿಚುವೇಶನಲ್ಲಿದೆಯಾ? ಆ 4 ವ್ಯಕ್ತಿಗಳು ಇರುವ ಪರಿಸ್ಥಿತಿಯಲ್ಲಿ ಗುಣಗುಟ್ಟದೆ, ಇರುವ ಪರಿಸ್ಥಿತಿಯಲ್ಲಿ ಬೇಜಾರು ಮಾಡಿಕೊಳ್ಳದೆ, ದೇವರೇ ನೀನು ಕೊಟ್ಟಿದೆ ಎಲ್ಲ ನೀನೇ ಅಂತ ಹೇಳಿ ಸ್ತೋತ್ರ ಮಾಡುವಾಗ ಉನ್ನತ ಸ್ಥಾನಕ್ಕೆ ಏರಿಸಿದರೆ ನಿನ್ನ ನಂಬಿಕೆ, ನಿನ್ನ ಆಶೀರ್ವಾದ, ನಿನ್ನ ಅಭಿವೃದ್ಧಿ ಇವತ್ತು ಸ್ಟಾಪ್ ಆಗಿದ್ರು. ಇರುವ ಸ್ಥಿತಿಯಲ್ಲಿ ದೇವರೇ ಇಷ್ಟಾದರೂ ಕೊಟ್ಟಿದ್ದೀರಲ್ಲ ಅಂತ ಸ್ತೋತ್ರ ಮಾಡುವಾಗ ದೇವರು ಉನ್ನತಿಗೆ ಏರಿಸ್ತಾರೆ.
ಆದರೆ ಅಂಗಗಳಾಗಿದ್ದೇವೆ ನಾವು, ಸಭೆಯ ಅಂಗಗಳು. ಕೈ ತೋಚಿದ ರೀತಿಯಲ್ಲಿ, ಕಣ್ಣು ತೋಚಿದ ರೀತಿಯಲ್ಲಿ, ಕಾಲು ತೋಚಿದ ರೀತಿಯಲ್ಲಿ ನಡೆದರೆ ದೇಹ ಸರಿಯಾಗಲ್ಲ. ಸ್ಟೇಫಾನನ ಅಭಿಷೇಕ ಆತ್ಮಸಂಪನ್ನನಾಗಿರುವಾಗಲೂ ದೇವಸೇವಕರು ಹೇಳಿದ ತಕ್ಷಣ ಒಪ್ಪಿಸಿಕೊಂಡು ವಿಧೇಯನಾದ. ರೂತಳು ಎಲ್ಲ ನಷ್ಟವಾಗಿ ತನ್ನ ಅತ್ತೆಗೆ ಏನು ಆಶೀರ್ವಾದ ಇಲ್ಲ, ಅತ್ತೆನೂ ಎಲ್ಲ ನಷ್ಟದಲ್ಲಿರೋದು, ಆದರೂ ಅತ್ತೆಗೆ ವಿಧೇಯಳಾಗ್ಲು. ತಬೀತಾ ದೇವರನ್ನ ನಂಬಿನೇ ತೀರಿ ಹೋಗಿರೋದು. ಪೇತ್ರನ ಸುವಾರ್ತೆಯಿಂದಲೇ ಅಲ್ವಾ ತಬೀತಾ ಎಲ್ಲ ರಕ್ಷಣೆಗೆ ಬಂದಿದ್ದು. ಈ ಪಾಸ್ಟ್ರು ಸುವಾರ್ತೆ ಹೇಳಿನೇ ನಾನು ರಕ್ಷಣೆಗೆ ಬಂದೆ, ಆದರೂ ನನ್ನ ಜೀವಿತದಲ್ಲಿ ಆಶೀರ್ವಾದ ಇಲ್ಲ ಅಂತ ಹೇಳಿ ಪಾಸ್ಟರ್ನ ಬಿಡಲಿಲ್ಲ. ಕಷ್ಟ ಬಂದಾಗ ಪಾಸ್ಟರ್ನ ಕರಿತಾ ಇದ್ದಾರೆ. ದಾವೀದನು ತನ್ನ ಅಣ್ಣಂದಿರಿಗೆ ಒಳ್ಳೆ ಸ್ಥಾನ ಕೊಟ್ಟು ತನಗೆ ಕುರಿ ಮೇಯಿಸುವ ಕೆಲಸ ಕೊಟ್ಟರು ತನ್ನ ತಂದೆಗೆ ವಿಧೇಯನಾಗಿದ್ದ. ಅದಕ್ಕೆ ಅಲ್ವಾ ತಂದೆ ಕರೆ ಕಳಿಸಿದಾಗ ಓಡಿ ಬಂದದ್ದು ಅವನು. ಎಲ್ಲ ಸಮಯದಲ್ಲಿ ವಿಧೇಯತೆಯಿಂದ ಭಯಭಕ್ತಿಯಿಂದಲೇ ಆರಾಧಿಸುವಾಗ ಉನ್ನತ ಸ್ಥಾನಕ್ಕೆ ಏರಿಸಲಿಕ್ಕೆ ದೇವರ ಶಕ್ತನು. ನಿನ್ನ ನೋಡುವವರು ಆಳಿಸ್ಬೋದು, ನಿನ್ನ ನೋಡುವರು ಅಯ್ಯೋ ನೀನು ಇಷ್ಟು ಕಾಲ ಚರ್ಚಿಗೆ ಬಂದು ಪ್ರೇಯರ್ ಮಾಡಿ ಆರಾಧನೆ ಮಾಡಿ ಚರ್ಚಲ್ಲೇ ಇರ್ತೀಯ, ಆದರೂ ನಿನಗೆ ಆಶೀರ್ವಾದ ಇಲ್ಲ ಅಂತ ಹೇಳ್ಬೋದು. ಆ ಸಮಯದಲ್ಲಿಯೂ ದೇವರೇ ಇಷ್ಟಾದರೂ ಆಶೀರ್ವಾದ ಕೊಟ್ಟಲ್ಲ ಅಂತ ಸ್ತೋತ್ರ ಮಾಡಿದ್ರೆ ರಾಜನಾಗಿ ಮಾಡ್ತಾರೆ ದೇವರು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಾವು ಮತ್ತಾಯನ ಸುವಾರ್ತೆಗಳಲ್ಲಿ ನೋಡ್ಬೋದು, ದೇವರು ಒಬ್ಬೊಬ್ಬರಿಗೂ ಒಂದೊಂದು ತಲಾಂತನ್ನು ಕೊಟ್ಟಿದ್ರು. 5 ತಲಾಂತು, 3 ತಲಾಂತು, 1 ತಲಾಂತು. ಕೊಟ್ಟ ತಲಾಂತನ್ನು ಕೇಳಲಿಕ್ಕೆ ಬರಲಿಕ್ಕಿರುವ ಸಮಯ ಕರ್ತನು ಬಹಳ ಹತ್ತಿರವಾಗಿದೆ. ಆತನು ಬಂದಾಗ ಎಲೆ ನಂಬಿಗಸ್ತನಾದ ಒಳ್ಳೆಯ ಆಳು, ನಿನಗೆ ಇಷ್ಟು ಕೊಟ್ಟಿದೆ, ನೀನು ಇಷ್ಟು ಮಾಡಿದ್ದೀಯಾ, ಇನ್ನೂ ತಗೋ ಅಂತ ಹೇಳ್ತಾರಾ? ಇಲ್ಲ, ಬೇಡದ ಕೆಟ್ಟ ಆಳು ಅಂತ ಹೇಳುವಂಥ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀವ. ಚರ್ಚಲ್ಲಿ ಬಂದು ಚಿಕ್ಕ ಕೆಲಸ ಆದರೂ ದೊಡ್ಡ ಕೆಲಸ ಆದರೂ ಭಯಭಕ್ತಿಯಿಂದಲೂ ಸ್ತೋತ್ರದಿಂದಲೂ ಸ್ತುತಿಯಿಂದಲೂ ಮಾಡಿ ದೇವರ ಆಶೀರ್ವದಿಸ್ತಾ ಇದ್ದಾರೆ. ಅಭಿಷೇಕ ಇದೆ, ಕೃಪಾವರಗಳಿದೆ, ಎಲ್ಲ ಇದ್ದರೂ ದೇವರನ್ನು ಭಯಭಕ್ತಿಯಿಂದ ಮಾಡುವುದಾದರೆ ದೇವರ ಆಶೀರ್ವದಿಸ್ತಾ ಇದ್ದಾರೆ. 1 ಕೊರಿಂಥ್ಯ 12ನೇ ಅಧ್ಯಾಯ 23-26 ನೋಡುವಾಗ ಕೆಲ ಅಂಗಗಳು ಕುಂದಿ ಹೋಗಿರುವ, ಅಂದರೆ ಕೊರತೆ ಇರುವ ಅಂಗಗಳನ್ನು ಚಂದವಾಗಿ ಮಾಡುವ ಹಾಗೆ ಕೆಲ ಅಂಗಗಳನ್ನು ದೇವರು ಮೇಲೆ ಉಪಯೋಗಿಸ್ತಾರೆ, ಕೆಲ ಅಂಗಗಳನ್ನು ಒಳಗೆ ಉಪಯೋಗಿಸ್ತಾರೆ. ಈಗ ನಮ್ಮ ಬಾಡಿಯಲ್ಲಿ ಪ್ರಾಮುಖ್ಯವಾಗಿರೋ ಅಂಗ ಯಾವುದು? ಹಾರ್ಟ್ ಅಲ್ವಾ? ಹಾರ್ಟ್ ಬೀಟ್ ಆಗ್ತಾ ಇರಬೇಕು. ಆದರೆ ಹಾರ್ಟ್ ಎಲ್ಲರಿಗೂ ಕಾಣಿಸುತ್ತಾ? ಇಲ್ಲ. ಹಾರ್ಟ್ ಇಲ್ಲ ಅಂದರೆ ದೇಹ ಇರುತ್ತಾ? ಇಲ್ಲ. ಆದರೆ ನಮ್ಮ ಬಾಡಿಯಲ್ಲಿ, ದೇಹದಲ್ಲಿ ಕೈ ಏನಾದರೂ ದೊಡ್ಡ ಕೆಲಸ ಮಾಡ್ತಿದೆಯಾ? ಇಲ್ಲ. ನಮಗೆ ಸಹಾಯಕ್ಕೆ ಏನಾದರೂ ತಗೊಳ್ಳಿಕ್ಕೆ ಸಹಾಯಕ್ಕಿರೋದು ಕೆಲಸ ಕೈ, ಆದರೆ ಕೈ ಎಲ್ಲರಿಗೂ ಕಾಣಿಸುತ್ತೆ. ಹಾಗಂತ ಹೇಳಿ ನಾಳೆಯಿಂದ ಹಾರ್ಟ್ ನಾನಿಷ್ಟು ಕಷ್ಟಪಟ್ಟು ಬಡಿತಾ ಇರೋದ್ರಿಂದಲೇ ಯಾರು ನನ್ನ ನೋಡಲ್ಲ, ಬರೀ ಕೈಗೆ ಎಲ್ಲ ಸ್ತುತಿ ಹೇಳ್ತಾರೆ. ಕೈನೇ ಅಯ್ಯೋ ನನ್ನ ಕೈ ಎಷ್ಟು ಒಳ್ಳೆ ಕೈ, ನನ್ನ ಹಾರ್ಟ್ ಬಗ್ಗೆ ಒಂದು ಸ್ತುತಿನೇ ಹೇಳಲ್ಲ ಅಂತ ಹೇಳಿ ಹಾರ್ಟ್ ಬಡಿಯೋದು ನಿಲ್ಲಿಸಿದ್ರೆ ಏನಾಗುತ್ತೆ? ದೇಹ ವರ್ಕ್ ಆಗಲ್ಲ. ಸೇಮ್ ಥಿಂಗ್ ಆತ್ಮೀಕವಾಗಿ ಚಿಕ್ಕ ಕೈ ಆದರೂ ಕೆಲವೊಮ್ಮೆ ಕೈ, ಯಾಕೆ ಕೈ ಎಲ್ಲರಿಗೂ ಕಾಣಿಸುತ್ತೆ ಚಿಕ್ಕದು? ಅದಕ್ಕೆ ಏನು ಚಂದ ಇಲ್ಲ, ಅದು ಕೊರತೆ ಇರೋ ಅಂಗ ಆಗಿರೋದ್ರಿಂದ ಅದು ಹೊರಗೆ ಕಾಣಿಸೋದ್ರಿಂದ ಅದಕ್ಕೆ ಆ ಕೊರತೆ ಪೂರ್ಣವಾಗ್ತಿದೆ. ಹಾಗೆ ನಾವು ಸಭೆಯಲ್ಲಿ ನಮ್ಮ ಒಂದೊಂದು ಅಂಗಗಳಾಗಿರುವಾಗ ಕೆಲ ಕೊರತೆ ಇರುವ ಅಂಗಗಳಿಗೆ ದೇವರು ಹೊರಗೆ ತೋರುವಂಥ ಒಂದು ವರಗಳು ಕೊಡಬಹುದು. ಕೆಲ ಅಂಗಗಳಿಗೆ ಯಾರೂ ಕಾಣಿಸದಂಥ ಕೆಲಸ ಇರಬಹುದು. 2 ಬೇಕಾಗಿದೆ. ಯಾಕಂದರೆ 12ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನೋಡುವಾಗ, ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ, ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಮರ್ಯಾದೆ ಬರುತ್ತೆ. ಈ ಚರ್ಚಲ್ಲಿ, ಈ ಸಭೆಯಾಗಿರುವ ಅಂಗದಲ್ಲಿ ನಮ್ಮೆಲ್ಲರಿಗೂ ಒಂದೊಂದು ಕೆಲಸ ಇದೆ. ನಾವು ನಮ್ಮ ಕೆಲಸದಲ್ಲಿ ನಿಪುಣರಾದರೆ, ನಮ್ಮ ಚರ್ಚಲ್ಲಿರುವ ಒಬ್ಬರಿಗೆ ಅಭಿಷೇಕ ಬಂತು, ಒಬ್ಬರು ಪ್ರವಾದನೆ ಹೇಳಿದರೆ ಇಡೀ ಚರ್ಚಿಗೆ ಅದು ಸಂತೋಷ. ಚರ್ಚಲ್ಲಿ ಒಬ್ಬರಿಗೆ ಕಷ್ಟ ಬಂದರೆ ಇಡೀ ಚರ್ಚ್ ಅಳುತ್ತೆ, ಇಡೀ ಚರ್ಚಿಗೆ ನೋವದು. ಹಾಗಾದರೆ ನಮ್ಮೆಲ್ಲರಿಗೂ ಪ್ರಾಮುಖ್ಯತೆ ಇದೆ. ಸಭೆಯಲ್ಲಿರೋ ಪ್ರತಿಯೊಬ್ಬರು ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್. ಅವರಿಗೆ ಅವರದೇ ಆದ ಕೆಲಸ ಮಾಡಬೇಕು. ಯೇಸು ಸ್ವಾಮಿ ಬರುವಾಗ ನನಗೆ ಒಂದೇ ಒಂದು ಕೊಟ್ಟಿರೋದು,
ನನಗೆ ಒಂದೇ ತಲಾಂತ ಕೊಟ್ಟಿರೋದು, ಅದರಿಂದ ಏನು ಯೂಸ್ ಇಲ್ಲ ಅಂತ ಹೇಳಿ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ನಿನಗೆ 1 ಆದರೂ 5 ಆದರೂ ಉಪಯೋಗಿಸು. ಮಾನ ಕೊಡುವವನ ಆತನು. ಲೆಕ್ಕ ನೋಡಬೇಕಾಗಿರೋದು ದೇವರು. ಮನುಷ್ಯರು ಲೆಕ್ಕ ನೋಡಿದ್ರೆ ಇವತ್ತು ಹೇಳ್ತಾರೆ, ಅಯ್ಯೋ ಆ ಬ್ರದರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾಳೆ ಹೇಳ್ತಾರೆ, ಅಯ್ಯೋ ಆ ಬ್ರದರ್ ನೋಡು ಏನು ಕೆಲಸ ಮಾಡ್ತಾರೆ. ಅಯ್ಯೋ ಆ ಸಿಸ್ಟರ್ ಎಷ್ಟೊಂದು ಕೆಲಸ ಮಾಡ್ತಾರೆ ಅಂತ ಇವತ್ತು ಹೇಳ್ತಾರೆ, ನಾಳೆ ಅವರು ಹೀಯಾಳಿಸ್ತಾರೆ. ಆದರೆ ನೀನು ಕೆಲಸ ಕಪಟವಿಲ್ಲದೆ ನಿಷ್ಠೆಯಿಂದಲೂ ಭಯಭಕ್ತಿಯಿಂದಲೂ ಇರುವ ಕೆಲಸ ಮಾಡುವುದಾದರೆ ಮಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಕಳೆದ ವಾರ ನಾವು ನೋಡಿದ್ದೀವಿ, ದೇವರ ಬರೋಣ ಹತ್ತಿರವಾಯಿತು. ಕೈಯಲ್ಲಿ 5 ಬೆರಳಿರುವಾಗ ಈ 5 ಬೆರಳು ನಾನು ಒಂದೇ ಸಮ ವರ್ಕ್ ಮಾಡ್ತೀನಿ ಅಂತ ಹೇಳಿದರೆ ಆಗುತ್ತೆ. ಹಾಗೆ ಸಭೆಯಲ್ಲಿ ಚಿಕ್ಕ ಕೆಲಸ ಆದರೂ ದೊಡ್ಡ ಕೆಲಸ ಆದರೂ, ಹೆಸರು ಬರುವ ಕೆಲಸ ಆದರೂ ಹೆಸರಿಲ್ಲದ ಕೆಲಸ ಆದರೂ, ಯಾರು ನೋಡುವ ಕೆಲಸ ಆದರೂ, ನನ್ನ ಸಭೆ ಇದು ಕ್ರಿಸ್ತನ ದೇಹ ಎಂದು ಹೇಳಿ ನಮಗೆ ಕೊಟ್ಟಿರುವ ಕೆಲಸ ನಿಷ್ಠೆಯಿಂದಲೂ ಭಯಭಕ್ತಿಯಿಂದಲೂ ಮಾಡುವುದಾದರೆ ಅದರಲ್ಲಿ ಉನ್ನತ ಸ್ಥಾನಕ್ಕೆ ದೇವರು ನಮ್ಮನ್ನು ನಡೆಸ್ತಾರೆ. ಯಾಕೆಂದರೆ ದೇವರ ಬರೋಣ ಹತ್ತಿರವಾಗಿರುವಾಗ ಕೊಟ್ಟಿರುವ ತಲಾಂತುಗಳನ್ನು ದೇವರ ಮುಂದೆ ಇಡುವಾಗ ದೇವರು ಹೇಳಬೇಕು, ಎಲ್ಲ ನಂಬಿಗಸ್ತನಾದ ಒಳ್ಳೆಯ ಆಳು ನನ್ನ ಎಲ್ಲ ಆಸ್ತಿಗೂ ಬಂದು ಪಾಲುಗಾರನಾಗು ಅಂತ ಹೇಳಬೇಕು. ಅದಕ್ಕೋಸ್ಕರ ನಮ್ಮನ್ನು ಒಪ್ಪಿಸಿಕೊಡೋಣ. ಇವತ್ತಿಂದ ನಾವು ನಮ್ಮ ಕೆಲಸಗಳು ಅನೇಕ ಇದ್ರು, ಯಾರನ್ನು ನೋಡಿ ಅವರಿಗೆ ಅಷ್ಟು ಒಳ್ಳೆ ಕೆಲಸ ಇದೆ, ನನಗೆ ಈ ಚಿಕ್ಕ ಕೆಲಸನ ಅಂತ ಹೇಳೋಬೇಡ. ಆ ಥರ ಹೇಳಿದವರಿಗೆ ಆದ ಕಷ್ಟಗಳು ಅನೇಕ ಇದೆ. ಆರೋನನ ಅಭಿಷೇಕವನ್ನು ನೋಡಿ ಎದುರೇ ನಿಂತ ಜನರು ನಾಶವಾಗಿ ಹೋದರು. ಬರ್ನಬ ಎಂಬ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನೆಲ್ಲ ಮಾರಿ ದೇವರ ಸನ್ನಿಧಿಯಲ್ಲಿ ತಂದು ಇಟ್ಟಾಗ ಅನನ್ಯ ಸಫೀರ ಎಂಬವರು, ಇವ್ರಿಗೆ ಇಷ್ಟು ಹೆಸರು ಬಂದರೆ ನನಗೂ ಹೆಸರು ಬರಬೇಕು ಅಂತ ಹೇಳಿ ಆಸ್ತಿಯೆಲ್ಲ ಮಾರಿಬಿಟ್ಟು ಒಂದು ಭಾಗ ಒಳಗೆ ಮುಚ್ಚಿಟ್ಬಿಟ್ಟು ಮತ್ತೊಂದು ಭಾಗ ತಂದು ಕೊಟ್ಟಾಗ ಅವರು ನಶಿಸಿ ಹೋದರು. ಅವರ ಆಶೀರ್ವಾದ, ಅವರ ಅಭಿಷೇಕ ನೋಡಿ ನಾವು ಯಾವತ್ತೂ ಹೆಮ್ಮೆ ಆಗಲಿ ಹೊಟ್ಟೆ ಕಿಚ್ಚಾಗಲಿ ಪಡುವ ಅವಶ್ಯಕತೆ ನಮಗೆ ಬೇಡ. ಯಾಕಂದರೆ ನಾವು ಅವರ ಆಶೀರ್ವಾದ ನೋಡಿ ಎಲ್ಲ ನಾವು ಬಂದಿದ್ದು, ಅವರ ಅಭಿಷೇಕ ನೋಡಿ ಎಲ್ಲ ನಾವು ಬಂದಿದ್ದು. ನಮ್ಮನ್ನು ಕರೆದಿದ್ದು ತಂದೆಯಾದ ದೇವರು, ಕುಮಾರನಾದ ಯೇಸು ನಮ್ಮನ್ನು ರಕ್ಷಿಸಿದ್ರು, ಪವಿತ್ರಾತ್ಮರನ್ನು ನಮಗೆ ಕೊಟ್ಟಿದ್ದಾರೆ, ಸೇವಕರನ್ನು ನಮ್ಮನ್ನು ನಡೆಸ್ತಾ ಇದ್ದಾರೆ. ಇವರಿಗೆ ಮಾತ್ರ ಭಯಭಕ್ತಿಯಿಂದ ಇರಿ. ಯಾರನ್ನು ನೋಡಿ ಅವರಿಗೆ ಇಷ್ಟು ಅಭಿಷೇಕ ಇದೆ, ಅವರಿಗೆ ಇಷ್ಟು ಕೃಪಾವರ ಇದೆ, ಅವರಿಷ್ಟು ಕೆಲಸ ಮಾಡ್ತಾರೆ, ಅವರಿಗೆ ಈ ಸ್ಥಾನ ಇದೆ ಅಂತ ಹೇಳಿ ಮಾಡುವಂಥ ಕೆಲಸ ನಮ್ಮದಲ್ಲ. ನಮ್ಮ ಕೆಲಸ ಒಂದೇ, ನನಗೆ ಕೊಟ್ಟಿರೋ ಸ್ಥಾನದಲ್ಲಿ ನಾನು ಭಯಭಕ್ತಿಯಿಂದ, ನಾನು ನಷ್ಟನೇ ಆಗ್ತಾ ಇದೆಯಾ ಸ್ತೋತ್ರ ಮಾಡಿ ಮಾಡ್ತೀನಿ. ನಷ್ಟದಲ್ಲಿ ಒಂದು ಲಾಭವನ್ನು ದೇವರು ನನಗೆ ಕೊಡ್ತಾರೆ. ಅವಮಾನನೇ ಆಗ್ತಿದೆಯಾ ಸ್ತೋತ್ರ ಮಾಡ್ತೀನಿ. ಈ ಅವಮಾನದಲ್ಲಿ ನನ್ನನ್ನು ಒಂದು ಮಾನ ಪಾತ್ರವಾಗಿ ದೇವರು ನಿಲ್ಲಿಸ್ತಾರೆ. ಸಾಯುವ ಒಂದು ಪರಿಸ್ಥಿತಿನೇ ಇದೆಯಾ ಸ್ತೋತ್ರ ಮಾಡ್ತೀನಿ. ದೇವರೇ, ಈ ಸಾಯುವ ಪರಿಸ್ಥಿತಿಯಿಂದ ಅನೇಕರಿಗೆ ಆಶೀರ್ವಾದಕರ, ಅನೇಕರ ನಂಬಿಕೆಗೆ ನನ್ನನ್ನು ಕಾರಣವಾಗಿಡ್ತೀರಾ. ಆ ರೀತಿಯಾಗಿ ಒಂದೊಂದು ಕೆಲಸದಲ್ಲಿ ಭಯಭಕ್ತಿಯಿಂದಲೂ ನಿಷ್ಠೆಯಿಂದಲೂ ಮಾಡುವುದಾದರೆ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ನನಗೆ ಈ ಸಭೆಯಲ್ಲಿ ಏನು ಸ್ಥಾನ ಇಲ್ಲ ಅಂತ ಯಾರೂ ಹೇಳಬಾರ್ದು. ಎಲ್ಲರಿಗೂ ಒಂದೇ ಸ್ಥಾನ. ಆದರೆ ಒಬ್ಬೊಬ್ಬರಿಗೆ ಕೊಟ್ಟಿರುವ ಕೆಲಸ ಒಂದೊಂದು. ಈ ಕರೆಂಟ್ ನೋಡಿ, ಬಲ್ಬ್ ಸ್ವಿಚ್ ಆನ್ ಮಾಡಿದ ತಕ್ಷಣ ನಾನು ಒಂದು ಬಲ್ಬ್ ನಾನು ಅಂಟಲ್ಲ ಅಂತ ಹೇಳಿದರೆ ಯಾರಿಗೆ ನಷ್ಟ? ಆ ಬಲ್ಬಿಗೆ. ಆ ಬಲ್ಬ್ ಬಿಚ್ಚಿ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ? ಇನ್ನೊಂದು ಬಲ್ಬ್ ಹಾಕ್ತೀವಿ. ಸೇಮ್ ಥಿಂಗ್ ಈ ಸಭೆಯಲ್ಲಿ ಚಿಕ್ಕ ಕೆಲಸ, ಒಂದು ಲೈಟ್ ಆಗುವ ಕೆಲಸನ ಅದು ಮಾಡಿ ಭಯಭಕ್ತಿಯಿಂದಲೂ ನಿಷ್ಠೆಯಿಂದಲೂ ಮಾಡುವಾಗ ಅದರಲ್ಲಿ ದೇವರು ಉದ್ಧಾರಣ ಮಾಡ್ತಾರೆ. ಕೆಳಗೆ ಅಡಿಗೆ ಮಾಡುವ ಕೆಲಸನ ಅಡಿಗೆ ಮಾಡುವಾಗ ದೇವರೇ ಈ ಅಡಿಗೆ ರುಚಿಕರವಾಗಿರಲಿ, ಈ ಅಡಿಗೆಯಲ್ಲಿ ಅಭಿಷೇಕ ತುಂಬಿರಲಿ, ಇದು ತಿನ್ನುವವ್ರ ರಕ್ಷಣೆ ಆಗಲಿ, ತಿನ್ನುವವ್ರ ರೋಗ ಸೌಖ್ಯ ಆಗಲಿ. ನಾಳೆ ಹೇಳಬೇಕು, ಮಂಚನಹಳ್ಳಿ ಸಭೆಗೆ ಹೋಗಿದ್ದೆ ನಾನು, ಅಲ್ಲಿ ಒಂದೊತ್ತು ಊಟ ತಿಂದೆ ನಾನು ರೋಗ ಸೌಖ್ಯ ಆಗಿದೆ ಅಂತ ಹೇಳಬೇಕು. ಆಗ ಯಾರಿಗೆ ಮಾನ ಬರುತ್ತೆ? ಸಭೆಗೆ ಮಾನ ಬರುತ್ತೆ. ಯಾವ ಊರವರು ಅವತ್ತು ಅಡುಗೆ ಮಾಡಿದ್ದಂತ ಕೇಳ್ತಾರಲ್ವಾ. ಆದರೆ ಅಯ್ಯೋ ನಾನೀಗ ಅಡುಗೆ ಮಾಡಿ ಗುಡಿಸ್ಬೇಕಾದ್ರೆ, ಚರ್ಚ್ ಕ್ಲೀನ್ ಮಾಡಬೇಕಾದ್ರೆ ದೇವರೇ ಒಂದೊಂದು ಪ್ಲೇಸಲ್ಲಿ ಅಭಿಷೇಕ ತುಂಬಿರಲಿ, ಒಂದೊಂದು ಪ್ಲೇಸಲ್ಲಿ ಅಭಿಷೇಕ ತುಂಬಿರಲಿ ಅಂತ ಹೇಳಿ 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 ಕ್ಲೀನ್ ಮಾಡಿ ಸಭೆಯೊಳಗೆ ಬರುವಾಗ ಒಂದು ಅಭಿಷೇಕದ ಚಲನೆ ಇರುತ್ತೆ. ನಾಳೆ ಹೇಳ್ತಾರೆ ಮಂಚಿನಲ್ಲಿ ಸಭೆಯೊಳಗೆ ಹೋಗಿ ಕಾಲಿಟ್ಟು ಕೂತ್ಕೊಂಡಿರೋ ಜಾಗ ಅಭಿಷೇಕದಿಂದ ತುಂಬುತ್ತಾ ಇತ್ತು. ಆಗ ಯಾರಿಗೆ ಮಾನ ಬರುತ್ತೆ? ಕ್ಲೀನ್ ಮಾಡಿರೋರಿಗೆ. ಒಂದೊಂದು ಕೆಲಸ ಮಾಡುವಾಗಲೂ ಪ್ರಾರ್ಥನೆಯಿಂದಲೂ ಭಯಭಕ್ತಿಯಿಂದಲೂ ನಿಷ್ಠೆಯಿಂದಲೂ ಮಾಡುವಾಗ ದೇವರು ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ.
ಯಾಕೆಂದರೆ ನಮಗೆ ಈಗ ನೀವು ಕೂತಿದ್ದೀರಾ, ನಿಮಗೇನು ಕೆಲಸ ಇಲ್ವಾ? ಕೂತ್ಕೊಂಡು ಸ್ತೋತ್ರ ಮಾಡಿ ನನ್ನೊಟ್ಟಿಗೆ ಮಾತನಾಡುವಂಥ ಪ್ರಾರ್ಥನೆಯಿಂದ ಕೂತ್ಕೊಳ್ಳಿ. ವಾಕ್ಯ ಹೇಳುವಾಗ ದೇವ ಸೇವಕರು ಮಾತಾಡ್ತಾ ಇದ್ದಾರೆ, ದೇವರೇ ನನ್ನೊಟ್ಟಿಗೆ ಮಾತನಾಡಿ ಮಾತನಾಡಿ ಮಾತನಾಡಿಂದ ಪ್ರಾರ್ಥನೆಯಿಂದ ಕೂತ್ಕೊಳ್ಳಿ. ಬರುವಂಥ ವಾಕ್ಯ ಅನೇಕರಿಗೆ ಆಶೀರ್ವಾದಕರವಾಗಿರುತ್ತದೆ. ಆವಾಗ ಯಾರಿಗೆ ಮಾನ ಬರುತ್ತೆ? ದೇವರು ನೋಡ್ತಾರೆ, ದೇವರು ಆಶೀರ್ವಾದ ಕೊಡ್ತಾರೆ. ಏನೇ ಕೆಲಸವಾದರೂ, ಚೇರ್ ಎತ್ತಿಡೋದಾ, ಚೇರ್ ಹಾಕೋದಾ, ಗುಡಿಸೋದಾ, ಒರೆಸೋದಾ, ಒಂದು ಪೇಪರ್ ಎತ್ತಿಡೋದಾ, ಪಾತ್ರೆ ತೊಳೆಯೋದು, ಎಲ್ಲ ಪ್ರಾರ್ಥನೆಯಿಂದ ಅಭಿಷೇಕದಿಂದ ಮಾಡಿ ನೋಡಿ. ಆಟೋಮೆಟಿಕ್ ಆಗಿ ಸಭೆ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ. ಚರ್ಚ್ ಗುಡಿಸ್ಬೇಕಾದ್ರೂ ಆರಾಧನೆ ಮಾಡಿ ಸ್ತೋತ್ರ ಮಾಡಿ ಗುಡಿಸಿ, ಪಾತ್ರೆ ತೊಳಿಬೇಕಾದ್ರೂ ಆರಾಧನೆ ಮಾಡಿ ಸ್ತೋತ್ರ ಮಾಡಿ ಪಾತ್ರೆ ತೊಳಿ, ಅಡಿಗೆ ಮಾಡಬೇಕಾದ್ರೂ ಆರಾಧನೆ ಮಾಡಿ ಸ್ತೋತ್ರ ಮಾಡಿ ಅಭಿಷೇಕ ಅಲ್ಲಿ ಚಲಿಸಿದ್ರೆ ಆಟೋಮೆಟಿಕ್ ಜನ ಬರ್ತಾರೆ. ಅಲ್ಲಿ ಯೇಸುವಿನ ನಾಮ ಮಹಿಮೆ ಆಗುತ್ತೆ. ಚರ್ಚಿಗೆ ಹೋಗಿ ಬಿಡುಗಡೆ ಆಯಿತು ಅಂತ ಹೇಳಿದ್ರೆ ಯಾರಿಗೆ ಮಹಿಮೆ ಆಗುತ್ತೆ? ಯೇಸುವಿಗೆ ಮಹಿಮೆ ಆಗುತ್ತೆ. ಯೇಸುವಿಗೆ ಮಹಿಮೆ ಆದಾಗ ಯೇಸು ಸ್ವಾಮಿ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗುತ್ತಾ? ಅವನು ಯಾರಿಗೂ ಸಾಲದವರಲ್ಲ, ಯಾರಿಗೂ ಋಣ ಇಟ್ಟುಕೊಂಡು ಇರೋದಿಲ್ಲ. ಈ ಪ್ರಿಯ ಮಗಳ ಮೂಲಕ ನನ್ನ ನಾಮಕ್ಕೆ ಮಹಿಮೆ ಆದರೆ ಈ ಪ್ರಿಯ ಮಗಳಿಗೂ ಆಶೀರ್ವಾದ ಆಗಬೇಕು. ಈ ಪ್ರಿಯ ಮಗನ ಮೂಲಕ ನನ್ನ ನಾಮಕ್ಕೆ ಮಹಿಮೆ ಆದರೆ ಈ ಪ್ರಿಯ ಮಗನಿಗೂ ಆಶೀರ್ವಾದವಾಗಬೇಕು ಅಂತ ಹೇಳಿ ದೇವರ ಆಶೀರ್ವಾದ ಮಾಡ್ತಾರೆ. ಒಂದು ನೀರು ಕ್ಯಾನಲ್ಲಿ ನೀರು ತಗೊಳ್ಳಿ ಬರ್ತಾ ಇದ್ದೀರಾ, ಪ್ರಾರ್ಥನೆ ಮಾಡಿ, ದೇವರೇ ಈ ನೀರನ್ನು ಅಭಿಷೇಕದಿಂದ ತುಂಬಿಸು, ಈ ನೀರು ಕುಡಿಯೋವರಿಗೆ ಸೌಖ್ಯ ಆಗಬೇಕು ಅಂತ ಪ್ರಾರ್ಥನೆಯಿಂದ ಮಾಡಿ. ಆಟೋಮೆಟಿಕ್ ಆಗಿ ನೀರು ಕುಡಿದವರು ಆಶೀರ್ವಾದ ಹೊಂದುತ್ತಾರೆ, ನೀರು ಕುಡಿದವರಿಗೆ ಅಭಿವೃದ್ಧಿ ಆಗುತ್ತೆ. ಈ ಚಿಕ್ಕ ಕೆಲಸನಾ? ಯಾರನ್ನಾದ್ರೂ ಒಬ್ರನ್ನ ನೀವು ಚರ್ಚೆಗೆ ನಿಮ್ಮ ಕಾರಲ್ಲಿ ಕರ್ಕೊಂಡು ಬರ್ತಾ ಇದ್ದೀರಾ, ಪ್ರೇಯರ್ ಮಾಡಿ, ದೇವರೇ ಇವತ್ತು ಇವ್ರು ನಮ್ಮ ಕಾರಲ್ಲಿ ಹತ್ತಿದ್ದಾರೆ, ಇವ್ರ ರೋಗ ಇದ್ರು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಬೇಕು, ನನ್ನ ಕಾರ್ ಆಶೀರ್ವದಿಸಲ್ಪಟ್ಟ ಕಾರಾಗಿ ಮಾರ್ಪಡಬೇಕು, ಈ ಕಾರಲ್ಲಿ ಕುತ್ಕೊಳ್ಳೋರೆಲ್ಲ ಅಭಿಷೇಕ ಚಲಿಸ್ಬೇಕು ಅಂತ ಹೇಳಿ ಆ ಒಬ್ಬರನ್ನ ಕಾರಲ್ಲಿ ನೀವು ಕರ್ಕೊಂಡು ಬನ್ನಿ, ಒಂದು ಗಾಡಿಯಲ್ಲಿ ಕರ್ಕೊಂಡು ಬನ್ನಿ. ನಿನ್ನ ಗಾಡಿಗೂ ಆಶೀರ್ವಾದ, ಆ ವ್ಯಕ್ತಿನೂ ಬದಲಾಗ್ತಾರೆ. ಆ ವ್ಯಕ್ತಿಯಲ್ಲಿ ಯಾವುದಾದ್ರೂ ರೋಗ ಇದ್ರೆ ವಾಸಿ ಆಗುತ್ತೆ, ಪಾಪ ಇದ್ರೆ ನೀಗುತ್ತೆ. ವ್ಯಕ್ತಿ ಹೇಳ್ತಾರೆ ಇವ್ರ ಜೊತೆ ಹೋಗ್ಬೇಕು, ಇವರ ಜೊತೆ ದೇವರಿದ್ದಾರೆ ಅಂತ. ಎಲ್ಲದಕ್ಕೂ ಚಿಕ್ಕ ಕೆಲಸ ಆದರೂ ದೊಡ್ಡ ಕೆಲಸ ಆದರೂ ಸ್ತೋತ್ರದಿಂದ, ದೇವರೇ ಈ ಕೆಲಸ ಆದರೂ ಕೊಟ್ಟಿದ್ದೀರಲ್ಲ ಅಂತ ಸ್ತೋತ್ರದಿಂದ ಮಾಡಿ ದೇವರ ಆಶೀರ್ವದಿಸ್ತಾರೆ. ಹಾಲೆಲೂಯಾ. ಆದ್ದರಿಂದ ಇವತ್ತು ನಾವೊಂದು ತೀರ್ಮಾನ ಮಾಡಿಕೊಳ್ಳೋಣ. ಸಭೆಯಾಗಿ ಒಂದು ನಿಮಿಷ ಇರುವ ಜಾಗದಲ್ಲಿ ಒಪ್ಪಿಸಿಕೊಡ್ತೀರಾ? ದೇವರೇ, ನಾನು ಈ ಚರ್ಚಿಗೆ ಬಂದೆ, ಇಷ್ಟು ದಿವಸ ನಾನು ಏನೋ ತಿಳ್ಕೊಂಡಿದ್ದೆ, ಇವತ್ತು ನೀವು ಹೇಳಿದ್ದೀರಾ ಒಂದು ಚಿಕ್ಕ ಕೆಲಸ ಆದರೂ ದೊಡ್ಡ ಕೆಲಸ ಆದರೂ ನೀವು ಲೆಕ್ಕ ನೋಡಿ ನೀವು ಆಶೀರ್ವದಿಸೋದು ಅಂತ. ಜನರು ನೋಡಿ ಆಶೀರ್ವದಿಸಿಲ್ಲ ಅಂದರು, ಜನರು ನೋಡಿ ಆಳಿಸಿ ನಿಂದಿಸಿದರು. ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಇನ್ನು ಮೇಲೆ ಯಾವ ಕೆಲಸ ಆದರೂ ಭಯಭಕ್ತಿಯಿಂದಲೂ ನಿಷ್ಠೆಯಿಂದಲೂ ಸ್ತೋತ್ರ ಸ್ತುತಿಯಿಂದಲೂ ಆರಾಧನೆಯಿಂದಲೂ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿ. ಒಂದು ಪಾತ್ರೆ ತೊಳೆಯುವ ಕೆಲಸ ಆದರೂ, ಬಾತ್ರೂಮ್ ತೊಳೆಯುವ ಕೆಲಸ ಆದರೂ, ಇಲ್ಲ ಆರಾಧನೆ ಮಾಡುವ ಕೆಲಸವಾದರೂ, ಯಾವುದೇ ಕೆಲಸವಾದರೂ ದೇವರೇ ಯಾವುದಕ್ಕೂ ನಿರಾಶೆ ಪಡದೆ, ವೇದನೆ ಪಡದೆ, ಅಯ್ಯೋ ನನಗೇನಾ ಯಾವಾಗಲೂ ಇದು ಅಂತ ಹೇಳದೆ, ಸಂತೋಷದಿಂದಲೂ ಭಯದಿಂದಲೂ ಭಕ್ತಿಯಿಂದಲೂ ನಿಷ್ಠೆಯಿಂದಲೂ ಮಾಡಲಿಕ್ಕೆ ದೇವರೇ ನನಗೆ ಸಹಾಯ ಮಾಡಿ. ನನಗೆ ಅಭಿಷೇಕ ಇದೆ, ಕೃಪಾವರದಾನಗಳಿದೆ, ಆದರೂ ನನಗೆ ಇದೇ ಕೆಲಸನ ಕೊಟ್ಟಿರೋದು ಒಂದು ಗುಣಗುಟ್ಟದೆ. ದೇವರೇ ಈ ಕೆಲಸ ಆದರೂ ಕೊಟ್ಟಿದ್ದೀರಲ್ಲ ಅಂತ ಸ್ತೋತ್ರದಿಂದ ಮಾಡಲಿಕ್ಕೆ ಸಹಾಯ ಮಾಡಿ. ಕರ್ತನೇ, ನಾನೇನು ಮಾಡಿದರೂ ನನಗೆ ಇಷ್ಟೇನಾ ಅಂತ ಹೇಳುವಂಥ ವೇದನೆ ಇಲ್ಲ. ಪ್ರಾರ್ಥನೆ, ಆ ಉಪವಾಸ ಪ್ರಾರ್ಥನೆ, ಎಲ್ಲ ಪ್ರಾರ್ಥನೆಗಳಲ್ಲಿ ಬಂದರೂ ಕೂಡ ನಮ್ಮ ಜೀವಿತದಲ್ಲಿ ನಷ್ಟವಾಗಿರೋದನ್ನು ನೋಡಿ ಇರುವಾಗಲೂ ದೇವರೇ ಈ ನಷ್ಟದಲ್ಲಿಯೂ ನೀನು ನನ್ನ ಜೊತೆಲಿದ್ದೀಯಾ ಎಂದು ಸ್ತೋತ್ರ ಮಾಡುವಂಥ ಮನಸ್ಸು ನಮಗೆ ಕೊಡಿಯಪ್ಪ. ಮರಣದ ಹಾದಿಯಲ್ಲಿ ಯಾವ ಅಭಿವೃದ್ಧಿ ಇಲ್ಲದೆ, ಆಶೀರ್ವಾದ ಇಲ್ಲದೆ ಜೀವನ ಸಾಗುವಾಗಲೂ ದೇವರೇ ಇದುವರೆಗೂ ಉಸಿರು ಕೊಟ್ಟಿದೀಯಾ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳುವಂತೆ ಸಹಾಯ ಮಾಡು. ಕರ್ತನೇ, ನಾವು ಅನೇಕ ಕೃಪಾವರದಾನಗಳನ್ನು ನಷ್ಟಪಡಿಸಿಕೊಂಡಿದ್ದೇವೆ ಅಪ್ಪ. ಇವತ್ತು ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸ್ತಾ ಇದ್ದೇವೆ. ನಿನ್ನ ಸನ್ನಿಧಿಯಲ್ಲಿ ನಾವು ಸಮರ್ಪಿಸ್ತಾ ಇದ್ದೇವೆ. ಸಭೆಯಾಗಿ 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 ಒಂದು ಸಾರಿ ಒಪ್ಪಿಸಿಕೊಟ್ಟು ಹೇಳ್ತೀರಾ, ದೇವರೇ ನನ್ನ ತಪ್ಪಾಯಿತು, ನನಗೆ ಕೊಟ್ಟ ಕೆಲಸ ನಾನು ಭಯಭಕ್ತಿಯಿಂದ ಮಾಡಿಲ್ಲ, ನನಗೆ ಕೊಟ್ಟ ಕೆಲಸ ನಾನು ನಿಷ್ಠೆಯಿಂದ ಮಾಡಿಲ್ಲ, ನನಗೆ ಕೊಟ್ಟ ಕೆಲಸ ನಾನು ಕೆಲವೊಮ್ಮೆ ಗುಣಗುಟ್ಟಿ ಮಾಡಿದೆ, ಕೆಲವೊಮ್ಮೆ ಬೇಜಾರು ಮಾಡಿಕೊಂಡು ಮಾಡಿದೆ, ನನ್ನನ್ನು ಕ್ಷಮಿಸಿ ಅಪ್ಪ. ಇನ್ನು ಮುಂದೆ ಯಾವ ಕೆಲಸವಾದರೂ, ಎಷ್ಟು ಕಷ್ಟವಾದರೂ, ಎಷ್ಟು ನಿರಾಶೆಯಲ್ಲಿದ್ದರೂ ಸಂತೋಷದಿಂದಲೂ ಭಯದಿಂದಲೂ ಭಕ್ತಿಯಿಂದಲೂ ಪವಿತ್ರಾತ್ಮ ಭರಿತರಾಗಿ ಆ ಕೆಲಸವನ್ನು ಮಾಡುವಂತೆ ನನಗೆ ಸಹಾಯ ಮಾಡಿ.
യാക്കോബ് ഇസ്രായേലായി മാറും, ഇടയൻ രാജാവായി എഴുന്നേൽക്കും. യാക്കോബ് ഇസ്രായേലായി മാറും, ഇടയൻ രാജാവായി എഴുന്നേൽക്കും. ഹല്ലേലൂയ ഹല്ലേലൂയ. അസ്ഥി സൈന്യമായി നിവർന്നിടും, മഹത്വം ദേശത്തിൽ വിളങ്ങിടും. അസ്ഥി ಸೈನ್ಯമായി ನಿವರ್ತಿடும், ಮಹತ್ವಂ ದೇಶದಲ್ಲಿ. ಒಂದು ಮೂಳೆಯಾದ ಕೆಲಸವಾದರೂ ಅದು ಸೈನ್ಯವಾಗಿ ಮಾಡಲಿಕ್ಕೆ ನನ್ನ ದೇವರ ಶಕ್ತನು. ಆ ಸೈನ್ಯವಾದಾಗ ಅದು ಮಹಿಮೆ ದೇಶಕ್ಕೆ ಪ್ರಕಟವಾಗುತ್ತೆ. ಸೈನ್ಯമായി ನಿವರ್ತಿடும், ಮಹತ್ವಂ ದೇಶದಲ್ಲಿ ವಿಳಂಗಿடும். ಪರಿಶುದ್ಧ ರೂಹ ಪರಿಶುದ್ಧ ರೂಹ നീക്ക് അടിമയെന്ന നാമം നൽകി പുത്രത്വത്തിനവകാശം. നീക്ക് അടിമയെന്ന ದಾಸನೆಂಬ ಹೆಸರನ್ನು ನೀಗಿಸಿ ಪುತ್ರನು ಮಗನು ಎಂಬ ಅವಕಾಶ ಕೊಟ್ಟ ಯೇಸುವೇ, ನಿನಗೋಸ್ಕರ ನಾನು ಜೀವಿಸ್ತೇನೆ. ಇರುವ ಜಾಗದಲ್ಲಿ ಹಾಗೆ ಎದ್ದು ನಿಂತ್ಕೊಳ್ಳೋಣ. നൽകി പുത്രത്വത്തിനവകാശം അവ പിതാവേ, അവ പിതാവേ. അസ്ഥി സൈന്യമായി നിവർന്നിടും, മഹത്വം ദേശത്തിൽ വിളങ്ങിടും. അസ്ഥി സൈന്യമായി നിവർന്നിടും, മഹത്വം ദേശത്തിൽ വിളങ്ങിടും. അസ്ഥി സൈന്യമായി ಎಲ್ಲ ಆಲುಗಳು ಯೇಸುವಿನ ನಾಮದಲ್ಲಿ ಸೈನ್ಯವಾಗಿ 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 മഹത്വം ദേശത്തിൽ ರಬಲಾದರಾಶ അസ്ഥി സൈന്യമായി നിവർന്നിടും, മഹത്വം ദേശത്തിൽ. ಈ ದೇಶದಲ್ಲಿ ಮಹಿಮೆ ಪ್ರಕಟವಾಗಲಿಕ್ಕೆ ಯೇಸುವೇ ಈ ಸಭೆಯನ್ನು ಸೈನ್ಯವಾಗಿ സൈന്യമായി നിവർന്നിടും, മഹത്വം ദേശത്തിൽ വിളങ്ങിടും. അസ്ഥി സൈന്യമായി നിവർന്നിടും, മഹത്വം ദേശത്തിൽ വിളങ്ങിടും. അസ്ഥി സൈന്യമായി നിവർന്നിടും, സൈന്യമായി നിവർന്നിടും. ಮಹತ್ವಂ ದೇಶದಲ್ಲಿ ಸ್ತೋತ್ರ ಮಾಡುತ್ತಿರುವಾಗಲೇ ಒಂದು ಸೈನ್ಯವಾಗುವ ಅಭಿಷೇಕ ಈ ಸಭೆಯ ಮೇಲೆ, ಈ ದೇಶದಲ್ಲಿ ಮಹಿಮೆ ಪ್ರಕಟವಾಗಲಿಕ್ಕೆ ಈ ಸಭೆ ಒಂದು ಸೈನ್ಯವಾಗಿ സൈന്യമായി നിവർന്നിടും, ಮಹತ್ವಂ ದೇಶದಲ್ಲಿ ವಿಳಂಗಿடும். ಒಂದು ಅಭಿಷೇಕದ ಅಗ್ನಿ ಇಳಿಯಲಿ. ಸೈನ್ಯವಾಗುವ ಅಭಿಷೇಕ, ಸೈನ್ಯವಾಗುವ ಅಭಿಷೇಕ, ಸೈನ್ಯವಾಗುವ ಅಭಿಷೇಕ, ಸೈನ್ಯವಾಗುವ ಅಭಿಷೇಕ. ಕರ್ತನೇ, ಈ ಸಭೆ ಈ ಪಟ್ಟಣದಲ್ಲಿ ಮಹತ್ವವನ್ನು, ದೇವರ ಮಹಿಮೆಯನ್ನು ಪ್ರಕಟಿಸಲಿಕ್ಕೆ ಬೇಕಾದ ಅಕ್ಷಿ ಶಾಬಲ ದರಾಬಲ ದರಾಬಲ ದರ ಓ ಕೇಳಿಕೊಳ್ಳುವವರ ಮೇಲೆ ಎಷ್ಟೋ ಹೆಚ್ಚಾಗಿ ಅಧಿಕವಾಗಿ ಕೊಡುತ್ತೇನೆ ಎಂದು ಹೇಳಿರುವ ಪವಿತ್ರಾತ್ಮರೇ, ಈ ಸಭೆಗೋಸ್ಕರ, ನಮಗೋಸ್ಕರ, ನನಗೋಸ್ಕರ ಒಂದು ಅಭಿಷೇಕ, ಒಂದು ಅಭಿಷೇಕ, ಒಂದು ಅಭಿಷೇಕ, ಒಂದು ಅಭಿಷೇಕ. ಓ ಚಿಕ್ಕ ಕೆಲಸವಾದರೂ ದೊಡ್ಡ ಕೆಲಸವಾದರೂ ನಂಬಿಕೆಯಿಂದ ಮಾಡುವಂತ ಅಭಿಷೇಕ, ಸ್ತೋತ್ರದಿಂದ ಮಾಡುವಂತ ಅಭಿಷೇಕ ಈ ಸಮಯದಲ್ಲಿ, ಈ ಸಮಯದಲ್ಲಿ, ಈ ಸಮಯದಲ್ಲಿ ರಬಲಾದರ ಬಲಾದರ ಶಮೆ ಕೆಲ್ದರ ಬಲ ಓರಿಯಾಲದರ ಸೆಬೆ ಕೆಲ್ದರ ಬಲಾದರ ಶಮ ಹಮ ಕಲ್ದರ ಬಲ ರೀ ಬಲಾದರ ಸಭಾ ಹಮಾಲಿಯಾದರ ಶೋಲೋದರೋ ಶೆಬೆ ಕೆಲ್ದರ ಬಲ. ಪವಿತ್ರಾತ್ಮರೇ ನೀನು ಚಲಿಸು, ಪವಿತ್ರಾತ್ಮರೇ ನೀನು ಚಲಿಸು, ಪ್ರತಿಯೊಬ್ಬರಲ್ಲಿ ನೀನು ಚಲಿಸು. ತಂದೆಯಾದ ದೇವರೇ, ಕುಮಾರನಾದ ಯೇಸುವೆ, ಪವಿತ್ರಾತ್ಮರೇ, ನೀವು ಇಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ.
ನಿನ್ನ ಚಿತ್ತ ಮಾಡಿ ಮುಗಿಸುವಂತೆ ನಮಗೆ ಸಹಾಯ ಮಾಡಿರಿ ಅಪ್ಪ. ನೀನು ಪರಲೋಕದಿಂದ ಬರುವಾಗ, ಓ ನನ್ನ ಮಗನು ನನ್ನ ಮಗಳು ಕೊಟ್ಟಿರುವ ತಾಲಂತುಗಳನ್ನು ಉಪಯೋಗಿಸಿದ್ದೀರಾ ಎಂದು ನೋಡಲಿಕ್ಕೆ ಬರುವಾಗ ಎಲ್ಲವನ್ನು ಉಪಯೋಗಿಸಿ, ಕರ್ತನೇ ನೀನು 5 ಕೊಟ್ಟೆ, ತಗೋ ಇನ್ನು 5 ಮಾಡಿದ್ದೇನೆ ಎಂದು ನಿಮ್ಮ ಕೊಟ್ಟಿರುವ ತಾಲಂತುಗಳನ್ನು ಉಪಯೋಗಿಸುವಂತೆ, ಕೊಟ್ಟಿರುವ ಜವಾಬ್ದಾರಿಗಳನ್ನು ಮಾಡುವಂತೆ ನಮಗೂ ಸಭೆಯಾಗಿ ನೀನು ಇವತ್ತು ಹೇಳಿದ್ದೀರ, ಅದಕ್ಕಾಗಿ ಸ್ತೋತ್ರ. ಎಚ್ಚರಿಸಿದ್ದೀರ, ಅದಕ್ಕಾಗಿ ಸ್ತೋತ್ರ. ನಮಗೆ ಇರುವಂತ ಕೆಲಸ ಪ್ರಾರ್ಥನೆಯಿಂದಲೂ ಅಭಿಷೇಕದಿಂದಲೂ ಪವಿತ್ರಾತ್ಮ ಭರಿತರಾಗಿ ಆರಾಧನೆಯಿಂದಲೂ ಮಾಡಲಿಕ್ಕೆ ಬೇಕಾದ ಅಭಿಷೇಕವನ್ನು ಈಗ ನೀನು ಇಳಿಸಿದೀಯಾ, ಅದಕ್ಕಾಗಿ ಸ್ತೋತ್ರ. ಈ ಅಭಿಷೇಕದಲ್ಲಿ ನಮ್ಮನ್ನು ನಡೆಸು. ಈ ವಾಕ್ಯ ಇವತ್ತಿಗೆ ಮಾತ್ರವಲ್ಲ ಕರ್ತನೆ, ಇದು ನಮ್ಮ ದೇಹದಲ್ಲಿ, ಆತ್ಮದಲ್ಲಿ, ಪ್ರಾಣದಲ್ಲಿ ಬೇರೂರಲ್ಲಿ ನಾವು ದೇವರ ಸೇವೆಗೆ, ದೇವರ ನಾಮಕ್ಕೋಸ್ಕರ ಮಾಡುವಂತ ಪ್ರತಿಯೊಂದು ಕೆಲಸವು ಭಯಭಕ್ತಿಯಿಂದಲೂ ನಿಷ್ಠೆಯಿಂದಲೂ ದೇವರಿಗೋಸ್ಕರ ಶಕ್ತರಾಗಿ ಮಾಡುವಂತೆ ನಮ್ಮನ್ನು ಆಶೀರ್ವದಿಸಿರಿ, ದಯಮಾಡಿ ನಡೆಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಯಾವತ್ತಿಗೂ ಕೂಡ ಯಾವ ಹೊಟ್ಟೆ ಕಿಚ್ಚಾಗಲಿ, ಒಬ್ಬರ ಅಭಿಷೇಕ ನೋಡಿ, ಒಬ್ಬರ ಪ್ರಾರ್ಥನೆ ನೋಡಿ, ಒಬ್ಬರ ಆಶೀರ್ವಾದ ನೋಡಿ ಅವರ ಮೇಲೆ ಹೊಟ್ಟೆ ಕಿಚ್ಚಾಗಲಿ, ಬೇಜಾರಾಗಲಿ, ನೋವಾಗಲಿ ಆಗದಂತೆ ಎಲ್ಲ ವಿಷಯದಲ್ಲಿ ಸ್ತೋತ್ರದಿಂದ ದೇವರ ಸನ್ನಿಧಿಯಲ್ಲಿ ನಾನು ನಷ್ಟವಾದರೂ ಕಷ್ಟವಾದರೂ ನನಗೆ ಗೊತ್ತು, ಒಂದು ದಿವಸ ದೇವರು ನನ್ನನ್ನು ಅಭಿವೃದ್ಧಿ ಪಡಿಸ್ತಾರೆ ಎಂದ ನಂಬಿಕೆಯಿಂದ ಆರಾಧನಿಸುತ್ತಾ ಸ್ತುತಿಸುತ್ತಾ ಎಲ್ಲ ಕೆಲಸಗಳು ಮಾಡುವಂತೆ ನಮಗೆ ಸಹಾಯ ಮಾಡು. ಕೂಡಿ ಬಂದಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ವಾಕ್ಯ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡಲಿ. ಈ ವಾಕ್ಯಕ್ಕೆ ಹೊಂದಿಕೊಳ್ಳಬೇಕಾದ ಅಭಿಷೇಕ ಈಗ ಪ್ರತಿಯೊಬ್ಬರು ಹೊಂದಿಕೊಳ್ಳಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಆ ಅಭಿಷೇಕ ಅವರನ್ನು ದಾರಿ ನಡೆಸಲಿ, ಅಭಿಷೇಕ ಅವರನ್ನು ಕರೆಕೊಂಡು ಹೋಗಲಿ. ಮಾಡಬೇಕಾದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮಾಡುವಂತೆ ಪ್ರತಿಯೊಬ್ಬರಿಗೂ ದಾರಿ ನಡೆಸು. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಈ ಸಭೆಯಲ್ಲಿ ಅಂಗಗಳಾಗಿರುವ ಪ್ರತಿಯೊಬ್ಬರಿಗೂ ಅವರವರ ಕೆಲಸವೇನಿದೆಯೋ ಅದು ಅರ್ಥ ಮಾಡಿಕೊಂಡು ಮಾಡುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಪ್ಪ. ನಾವು ವಾಕ್ಯದಲ್ಲಿ ನೋಡಿರುವ ಪ್ರಕಾರ ಒಂದು ಅಂಗಕ್ಕೆ ನೋವಾದರೆ ದೇಹಕ್ಕೆ ನೋವಾಗುತ್ತೆ. ಹಾಗಾದರೆ ಕರ್ತನೇ, ನಾವು ಪ್ರತಿಯೊಬ್ಬರು ದೇವರಿಗೋಸ್ಕರ ಶಕ್ತರಾಗಿ ಮಾರ್ಪಡುವಂತೆ ನಮ್ಮ ಸಭೆಯಲ್ಲಿ ಮಾಡುವಂತೆ ಪ್ರತಿಯೊಬ್ಬರ ಪವಿತ್ರಾತ್ಮ ಭರಿತರಾಗಿ ಮಾಡುವಾಗ ಬರುವಂತರು ಹೋಗುವಂತರು ಅಭಿಷೇಕದಿಂದ ತುಂಬಲ್ಪಡುವಂತೆ, ಸಭೆಯೊಳಗೆ ಬರುವಾಗ ಅಭಿಷೇಕ ರೋಗ ಸೌಖ್ಯವಾಗಬೇಕು, ಸಭೆಯಿಂದ ನೀರು ಕುಡಿಯುವಾಗ ರೋಗ ಸೌಖ್ಯವಾಗಬೇಕು, ನಡೆದು ಬರುವ ಗೇಟಿನೊಳಗೆ ಬರುವಾಗಲೇ ಒಂದು ಅಭಿಷೇಕದ ಪ್ರೆಸೆನ್ಸ್ ಅವರು ಫೀಲ್ ಮಾಡಬೇಕು. ಆ ರೀತಿಯಾಗಿ ಆಗಬೇಕಾದ ಒಂದು ಲೆವೆಲ್ಗೆ ನಮ್ಮನ್ನು ನಡೆಸು, ದಾರಿ ನಡೆಸು. ನಮ್ಮೆಲ್ಲರೂ ನಿಮ್ಮ ಚಿತ್ತಕ್ಕೆ ಒಪ್ಪಿಸ್ತಾ ಇದ್ದೇವೆ. ಒಂದು ವಾರದ ಪ್ರಯಾಣದಲ್ಲಿ ನಮ್ಮ ಜೊತೆಲಿರು, ಮತ್ತೆ ಸಭೆಯಾಗಿ ಕೂಡಿ ಬರುವುದರೊಳಗಾಗಿ ನಾವು ದೇವರೇ ನಿನಗೋಸ್ಕರ ಏನಾದರೂ ಮಾಡಿ ಬರುವಂತೆ, ನಿನಗೋಸ್ಕರ ಪ್ರಯೋಜನವುಳ್ಳ ಪಾತ್ರೆಯಾಗಿ ಆಗುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ಎಲ್ಲ ಸ್ತುತಿ ಘನ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.